Hello students, good day to you all. Today we will see 7th chapter that is mainly concentrated on database management system. Database management systems ಬಗ್ಗೆ ಇಲ್ಲಿ ನಮಗೆ ಹೇಳಿದ್ದಿದೆ. 3 ಚಾಪ್ಟರ್ ಅನ್ನ ತೆಗೆದುಕೊಂಡಿದ್ದಿದೆ. ಚಾಪ್ಟರ್ 7, ಚಾಪ್ಟರ್ 8, ಚಾಪ್ಟರ್ 9. ಚಾಪ್ಟರ್ 7 ಅಲ್ಲಿ ಏನು ಕಾನ್ಸಂಟ್ರೇಟ್ ಮಾಡಿದ್ದಿದೆ? ವಾಟ್ ದ ಡೇಟಾ ಇಸ್, ಡೇಟಾ ಅಂದ್ರೆ ಏನು, ಡೇಟಾದ ಮಾಡೆಲ್ಸ್ ಏನೇನಿದ್ದಾವೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಿದೆ. ಡೇಟಾ ಅಂದ್ರೆ ನಾವು ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತ ಹೇಳ್ತೇವೆ, ಕರೆಕ್ಟಾ? ಅದನ್ನ ಡೇಟಾಬೇಸ್ ಅಂತ ಹೇಳೋದನ್ನ ಚಾಪ್ಟರ್ 8 ಅಲ್ಲಿ ಹೇಳಿದ್ದಿದೆ. ಅಂದ್ರೆ ಡೇಟಾವನ್ನ ರಿಲೇಟೆಡ್ ಆಗಿ ಮೇಂಟೈನ್ ಮಾಡಿದ್ರೆ ಅದನ್ನ ಡೇಟಾಬೇಸ್ ಅಂತೇವೆ. ರಿಲೇಟೆಡ್ ಆಗಿ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸಿನ ಡೇಟಾ, ಸ್ಕೂಲಲ್ಲಿ ಒಂದು ಡೇಟಾ ಅದು, ಕರೆಕ್ಟಾ? ಆದರೆ ಸ್ಟೂಡೆಂಟ್ಸಿನ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ರೆ ಸ್ಕೂಲಲ್ಲಿ ಕ್ಲಾಸ್ ವೈಸು ಅವ್ರ ಪ್ರತಿಯೊಂದು ಇನ್ಫಾರ್ಮೇಷನು, ಅವ್ರ ಮಾರ್ಕ್ಸು, ಅದನ್ನೆಲ್ಲ ಇನ್ಫಾರ್ಮೇಷನ್ ಮೇಂಟೈನ್ ಮಾಡಿದ್ರೆ ಅದನ್ನು ನಾವೇನಂತ ಹೇಳ್ಬೋದು? ಡೇಟಾ ಬೇಸ್ ಅಂತ ಹೇಳ್ಬೋದು, ಕರೆಕ್ಟಾ? ಆಮೇಲೆ SQL, ಈ ಡೇಟಾ ಬೇಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಲ್ಯಾಂಗ್ವೇಜ್ ಇದೆ, ಅದನ್ನು ನಾವು SQL ಅಂತ ಹೇಳ್ತೇವೆ. ಇದನ್ನು 2 ಟೈಪ್ ಪ್ರೊನೌನ್ಸ್ ಮಾಡ್ತೇವೆ. SQL ಅಂತೇಳಿ ಒಂದೊಂದೇ ವರ್ಡು ಹೇಳ್ತಾರೆ, ಅಥವಾ ಸಿಕ್ವೆಲ್ ಅಂತ ಹೇಳ್ತಾರೆ. ಸಿಕ್ವೆಲ್ ಅಂತ ಹೇಳಿ SQL ಅಥವಾ ಸಿಕ್ವೆಲ್, ಯಾವ್ದು ಬೇಕಾದ್ರೂ ಪ್ರೊನೌನ್ಸಿಯೇಷನ್ ಮಾಡ್ಬೋದು, ಯಾವ್ದು ಮಾಡಿದ್ರು ಕರೆಕ್ಟ್. ಓಕೆನಾ? ಈಗ ಫಸ್ಟ್ ನಾವು ಚಾಪ್ಟರ್ 7 ಅನ್ನ ನೋಡುವ. ಅದ್ರ ನೋಡ್ರಿ, ಮತ್ತೊಂದು ಹಿಂಗಂತ ಹೇಳಿದ್ರೆ ಚಾಪ್ಟರ್ 7 ಅಲ್ಲಿ 5 ಮಾರ್ಕ್ಸ್ ಇದಾವೆ, ಚಾಪ್ಟರ್ 8 ಅಲ್ಲಿ 12 ಮಾರ್ಕ್ಸ್ ಇದಾವೆ, ಚಾಪ್ಟರ್ 9 ಅಲ್ಲಿ 15 ಮಾರ್ಕ್ಸ್ ಇದಾವೆ. ಟೋಟಲಿ ಎಷ್ಟಾಯ್ತು? 15 + 12 ಅಂದ್ರೆ 27 ಆಯ್ತು. 27 + 5 ಅಂದ್ರೆ 32 ಮಾರ್ಕ್ಸ್ ಈ 3 ಚಾಪ್ಟರ್ ಇಂದ ಬರ್ತವೆ. ಮತ್ತೆ ಈ 3 ಚಾಪ್ಟರ್ನ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಪ್ರಾಕ್ಟಿಕಲ್ ಅಲ್ಲೂ ನಿಮಗೆ 4 ಪ್ರೋಗ್ರಾಮ್ MySQL ಮೇಲೆ ಇರ್ತದೆ. ಆ 4 ಪ್ರೋಗ್ರಾಮಲ್ಲಿ 1 ಪ್ರೋಗ್ರಾಮ್ ಆರಾಮಾಗಿ ಮಾಡ್ಬೋದು. ಅಂದ್ರೆ ನೀವು ಹತ್ರ 50 ಮಾರ್ಕ್ಸ್ ಅನ್ನ ಈ 3 ಚಾಪ್ಟರ್ ಇಂದ ತೆಗಿಬಹುದು ಅಂತ ಆಯ್ತು. 100 ಮಾರ್ಕ್ಸ್ ಅಲ್ಲಿ ಹತ್ರ 50 ಮಾರ್ಕ್ಸ್ ಅನ್ನ ಈ 3 ಚಾಪ್ಟರ್ ಇಂದ ತೆಗಿಬಹುದು, ಪ್ರಾಕ್ಟಿಕಲ್ ಮತ್ತೆ ನಿಮಗೆ ಥಿಯರಿ ಪಾರ್ಟ್ ಹಿಡಿದ್ರೆ, ಕರೆಕ್ಟಾ? ಓಕೆ, ನಾವೀಗ ಚಾಪ್ಟರ್ 7 ಅನ್ನ ಕಲಿಯುವ. ಸೊ ಇನ್ ಚಾಪ್ಟರ್ 7, ಇಂಪಾರ್ಟೆನ್ಸ್ ಆಫ್ ಡೇಟಾ ಇನ್ ಅವರ್ ಲೈಫ್ಸ್. ಡೇಟಾ ಅಂದ್ರೆ ಏನು? ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಏನೆಯ, ಲೈಕ್ ಸ್ಕೂಲಿನ ಸ್ಟೂಡೆಂಟ್ಸಿನ ಇನ್ಫಾರ್ಮೇಶನ್, ಅದು ಡೇಟಾ ಆಯಿತು. ಒಂದೊಂದೇ ಇನ್ಫಾರ್ಮೇಶನ್, ಅವನ ಹೆಸರು ಇರ್ಬೋದು, ಅಥವಾ ಅವನು ಯಾವ ಕೋರ್ಸ್ ಕಲಿತಾ ಇದ್ದಾನೆ, ಅವನು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, ಅವನ್ನೆಲ್ಲ ನಾವೇನಂತೇವೆ? ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತ ಹೇಳ್ತೇವೆ, ಡೇಟಾ. ಅದಕ್ಕಾಗಿ ಇದನ್ನು ಹೇಳಿದ್ದಿದೆ ನೋಡ್ರಿ. ಎವ್ರಿ ಡೇ ಲೈಫಲ್ಲಿ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಮೂವ್ ಆಗ್ತಾ ಇರ್ತದೆ ಅಥವಾ ಯೂಸ್ ಆಗ್ತಾ ಇರ್ತದೆ ವೆನ್ ಪ್ರೊಸೆಸ್ಡ್ ವಿತ್ ಕಂಪ್ಯೂಟರ್. ಓಕೆ, ದೆರ್ ಮೇ ಬಿ ಸೆವರಲ್ ಪಾಸಿಬಿಲಿಟೀಸ್. ಸಮ್ ಡೇಟಾ ಆರ್ ವಿಸಿಬಲ್, ಸಮ್ ಡೇಟಾ ಆರ್ ಇನ್ವಿಸಿಬಲ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಗೆ ಕೆಲವೊಂದು ಕಾಣದೇನು ಮೂವ್ ಆಗ್ತಾ ಇರ್ತವೆ, ಕೆಲವೊಂದು ಕಂಡು ಮೂವ್ ಆಗ್ತಾ ಇರ್ತವೆ. ಫ್ರಮ್ ATM ವಿಡ್ರಾವಲ್ಸ್ ರಿಕ್ವೈರಿಂಗ್ ಬ್ಯಾಂಕ್ಸ್ ಟು ಅಪ್ಡೇಟ್ ಅಕೌಂಟ್ ಬ್ಯಾಲೆನ್ಸಸ್. ನೋಡ್ರಿ, ATM ಅಲ್ಲಿ ನಾವು ಇದು ದುಡ್ಡು ತೆಗಿತೇವೆ, ದುಡ್ಡು ಹಾಕ್ತೇವೆ, ಆ ಕೆಲಸ ಮಾಡ್ತೇವೆ. ಕಡೆಗೆ ದುಡ್ಡನ್ನ ಆ್ಯಡ್ ಮಾಡಿ ಆಮೇಲೆ ಅದನ್ನ ನಮ್ಮ ದುಡ್ಡು ಎಷ್ಟಿದೆ ಅಂತ ಹೇಳಿ ಅದನ್ನ ಮೇಂಟೈನ್ ಮಾಡೋದು, ಇದೆಲ್ಲ ಆಟೋಮೆಟಿಕ್ ಒಳಗಡೆ ಆಗ್ತದೆ. ಕೆಲವೊಂದು ಥಿಂಗ್ಸ್ ಹಿಡನ್ ಆಗ್ತವೆ. ಹಿಡನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗದೆ ಆಗ್ತವೆ, ಕೆಲವೊಂದು ನಮ್ಗೆ ಗೊತ್ತಾಗ್ತವೆ ಅನ್ನೋದನ್ನ ನಾವು ಹೇಳ್ಬಹುದು. ಮಾನಿಟರಿಂಗ್ ಸ್ಯಾಟಲೈಟ್ ಡೇಟಾ ಫಾರ್ ಸೈಕ್ಲೋನ್ಸ್ ಅಂಡ್ ಹೆವಿ ರೈನ್ ಡೇಟಾ ಡ್ರೈವ್ಸ್ ಕ್ರಿಟಿಕಲ್ ಡಿಸಿಷನ್ಸ್ ಅಕ್ರಾಸ್ ಆಲ್ ಸೆಕ್ಟರ್ಸ್ ಆಫ್ ಮಾಡರ್ನ್ ಸೊಸೈಟಿ. ಅಂದ್ರೆ ಈ ಡೇಟಾದಿಂದನೇ ಸ್ಯಾಟಲೈಟ್ಸ್ ಏನ್ ಮಾಡ್ತವೆ? ಇನ್ಫಾರ್ಮೇಶನ್ ಕಳಿಸ್ತವೆ, ಕರೆಕ್ಟಾ? ಆವಾಗ ಸ್ಯಾಟಲೈಟ್ಸ್ ಕಳಿಸಿದಂಥ ಇನ್ಫಾರ್ಮೇಶನ್ ನೋಡಿ ವೆದರ್ ಫಾರ್ಕಾಸ್ಟಿಂಗ್ ಅಂತ ಹೇಳಿದ್ರೆ ಹೇಗೆ ವೆದರ್ ಇದೆ ಇವತ್ತು, ಹಾಗೆಯೇ ಫ್ಲಡ್ ಏನಾದರೂ ಅಂದ್ರೆ ಪ್ರಭಾವ ಏನಾದರೂ ಬರೋದಿದೆಯೋ, ಹಾಗೆ ಅರ್ತ್ ಕ್ವಿಕ್ ಆಗೋದಿದೆಯೋ, ಹೇಗೆ ಇವತ್ತು ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಆಗ್ತದೆ ಅಂತ ಆಯ್ತು. ಅದಕ್ಕಾಗಿ ಡೇಟಾ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಅಂತ ಆಯ್ತು ಎಲ್ಲಾ ಕಡೆ. ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಆಫ್ ಡೇಟಾ ಅಂದ್ರೆ ಡೇಟಾ ಎಲ್ಲಿ ಯೂಸ್ ಆಗ್ತದೆ ನಮ್ಮ ಕಾಮನ್ ಲೈಫಲ್ಲಿ. ರಿಯಲ್ ವರ್ಲ್ಡ್ ಅಂತ ಹೇಳಿದ್ರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಹೇಗೆ ಯೂಸ್ ಆಗ್ತದೆ ಅಥವಾ ಎಲ್ಲಿ ಯೂಸ್ ಆಗ್ತದೆ ಅನ್ನೋದನ್ನ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಆಫ್ ಡೇಟಾ ಅಂತ ಹೇಳ್ತೇವೆ. ಲೈಕ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ ಅಲ್ಲಿ ಹೆಲ್ಪ್ ಆಗ್ಬಹುದು. EVM ಅಂತ ಹೇಳ್ತೇವೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಟು ರೆಕಾರ್ಡ್ ವೋಟ್ಸ್ ಅಂಡ್ ಅಕ್ಯುಮುಲೇಟ್ ಡೇಟಾ ಫ್ರಮ್
all machines to declare election results quickly compared to manual counting. ಕರೆಕ್ಟ್? ನೀವೀಗ ಕೇಳ್ತಾ ಇದ್ದೀರಿ, ಪ್ರೆಸೆಂಟ್ಲಿ ಲೋಕಸಭೆ ಎಲೆಕ್ಷನ್ ಆಗಿತ್ತು, ಹಾಗೆ ಮುಂಚೆ ವಿಧಾನಸೌಧದಾಗಿತ್ತು. ಅವೆಲ್ಲ ಎಲೆಕ್ಷನ್ ಅಲ್ಲಿ ಈಗ ಏನು ಯೂಸ್ ಮಾಡ್ತಾ ಇದ್ದೇವೆ? ವೋಟಿಂಗ್ ಮಷಿನ್ ಯೂಸ್ ಮಾಡ್ತಾ ಇದೆ. ಅದನ್ನ ಏನಂತೇವೆ? ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, EVM ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಅದೇನ್ ಮಾಡ್ತದೆ? ನೀವು ವೋಟ್ ಮಾಡಿದ್ದನ್ನ ಕೌಂಟ್ ಮಾಡ್ತಾನೇ ಹೋಗ್ತದೆ, ಮತ್ತೆ ಲಾಸ್ಟ್ ಎಂಡಿಗೆ ಒಂದು ಬಟನ್ ಒತ್ತದ ಕೂಡಲೇ ಎಷ್ಟು ಕೌಂಟ್ ಆಗಿದೆ ಅಂತ ಹೇಳೋದನ್ನ ತೋರಿಸ್ಬಿಡ್ತದೆ. ಅದಕ್ಕೆ ನಾವೇನಂತೇವೆ? EVM ಸಿಸ್ಟಮ್ ಅಲ್ಲೂ ಇದು ಹೆಲ್ಪ್ ಆಗ್ತದೆ, ಡೇಟಾ ಅಂತ ಹೇಳೋದು ಅಂತ ಆಯ್ತು. ಅಂದ್ರೆ ನೀವು ಏನು ವೋಟ್ ಕೊಡ್ತೀರಿ ಅದೆಲ್ಲ ಡೇಟಾ, ಅದನ್ನ ಒಟ್ಟು ಮಾಡಿಕೊಂಡು ತೋರಿಸ್ತದೆ. ಅದನ್ನ ನಾವು ಯೂಸ್ ಮಾಡ್ಕೊಳ್ತೇವೆ. ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಅಂದ್ರೆ ಕೆಲವೊಂದು ರಿಸರ್ಚ್ ಮಾಡ್ಲಿಕ್ಕೂ, ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಹುಡುಕ್ಲಿಕ್ಕೆ ಅಥವಾ ಕೆಲವೊಂದು ರಿಸರ್ಚ್ ಮಾಡಲಿಕ್ಕೆ, ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಲಿಕ್ಕೆ ಅದಕ್ಕೆಲ್ಲದಕ್ಕೂ ಡೇಟಾ ಬೇಕು ಅಂತ ಆಯ್ತು. ಹಾಗೆಯೇ ಫಾರ್ಮಾಸ್ಯೂಟಿಕಲ್ ಟೆಸ್ಟಿಂಗ್ ಅಂತ ಹೇಳಿದ್ರೆ ಕೆಲವೊಂದು ಕಂಪನಿ ಮೆಡಿಸಿನ್ಸ್ ಬಗ್ಗೆ ಏನಾದರೂ ರಿಸರ್ಚ್ ಮಾಡಬೇಕು, ಆವಾಗ ಆ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತೆಗಿಬೇಕು ಅಲ್ವಾ? ಅಥವಾ ಆ ಮೆಡಿಸಿನ್ಸ್ ಹೇಗೆ ಯೂಸ್ ಆಗಿದೆ, ಟೆಸ್ಟಿಂಗ್ ಪೀರಿಯಡು ಅದೆಲ್ಲ ಮಾಡ್ತಾರೆ. ಬಿಟಾ ಟೆಸ್ಟಿಂಗ್ ಅಂತ ಹೇಳ್ತೇವೆ ನಾವು. ಅಂಥದ್ದೆಲ್ಲ ಮಾಡಿಕೊಂಡು ಆಮೇಲೆ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಳೋದನ್ನ ನೋಡಿಕೊಂಡು ಆಮೇಲೆ ಜನರಿಗೆ ಕೊಡ್ತಾರೆ. ಅಂಥದಕ್ಕೆಲ್ಲ ಟೆಸ್ಟಿಂಗ್ ಮಾಡಲಿಕ್ಕೂ ಡೇಟಾ ಬೇಕು ಅಂತ ಆಯ್ತು. ಹಾಗೆಯೇ ಟು ಮ್ಯಾನೇಜ್ ದಿ ಲೈಬ್ರರಿ ಮ್ಯಾನೇಜ್ಮೆಂಟ್. ನೀವು ಕೆಲವೊಂದು ಗೌರ್ಮೆಂಟ್ ಲೈಬ್ರರೀಸ್ ಇದ್ದಾವೆ ಅಥವಾ ಕೆಲವೊಂದು ಪ್ರೈವೇಟ್ ಲೈಬ್ರರೀಸ್ ಇದ್ದಾವೆ. ಅಲ್ಲಿ ಲೈಬ್ರರಿಯಲ್ಲಿ ನಾವು ಇನ್ಫಾರ್ಮೇಶನ್ಸ್ ಅನ್ನ ಪ್ರೆಸೆಂಟ್ಲಿ ಮ್ಯಾನ್ಯುವಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೇವೆ? ಬುಕ್ಸ್ ಅನ್ನು ಒಯ್ದು ತೆಗೆದುಕೊಳ್ತೇವೆ. ಆದ್ರೆ ಡಿಜಿಟಲ್ ಲೈಬ್ರರಿ ಅಂತ ಹೇಳಿದ್ರೆ PDF ಫಾರ್ಮೆಟ್ ಅಲ್ಲಿ ಅಥವಾ ಡಾಕ್ಯುಮೆಂಟ್ ಫಾರ್ಮೆಟ್ ಅಲ್ಲಿ ಬುಕ್ಸ್ ಇರ್ತವೆ. ಅದನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡು ತೆಗೆದುಕೊಳ್ಬಹುದು. ಆನ್ಲೈನ್ ಲೈಬ್ರರಿ ಅಂತೇವೆ. ಅಂತ ಪರ್ಪಸ್ಸಿಗೂ ಡೇಟಾ ಹೆಲ್ಪ್ ಆಗ್ತದೆ. ಹಾಗೆಯೇ ಸರ್ಚ್ ಎಂಜಿನ್ಸ್ ರಿಸಲ್ಟ್ಸ್ ಆರ್ ಜನರೇಟೆಡ್ ಬೈ ಅನಲೈಸಿಂಗ್ ಲಾರ್ಜ್ ವಾಲ್ಯೂಮ್ಸ್ ಆಫ್ ಡೇಟಾ ಅಕ್ರಾಸ್ ದಿ ವರ್ಲ್ಡ್ ವೈಡ್ ವೆಬ್. ನೋಡ್ರಿ, ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಇಂಟರ್ನೆಟ್ ಅಲ್ಲಿ ಬಹಳಷ್ಟು ಡೇಟಾ ಇರ್ತದೆ. ಸರ್ಚ್ ಎಂಜಿನ್ ಏನ್ ಮಾಡ್ತದೆ? ನಿಮಗೆ ಯಾವ ಡೇಟಾ ಬೇಕು, ನೀವು ಸರ್ಚ್ ಮಾಡಬೇಕಾದ್ರೆ ಸರ್ಚ್ ಮಾಡಿದಾಗ ನಿಮಗೆ ಯಾವ ಡೇಟಾ ಬೇಕು ಅದನ್ನ ಒನ್ ಬೈ ಒನ್ ಕೊಡ್ತಾ ಹೋಗ್ತದೆ. ಬಹಳಷ್ಟು ಡೇಟಾ ಇರ್ತದೆ, ಇಂಪಾರ್ಟೆಂಟ್ ಡೇಟಾ ಇರೋದನ್ನ ಮೇಲ್ಗಡೆ ಕೊಟ್ಟು ಕಡೆಗೆ ಆಮೇಲೆ ಉಳಿದಿದ್ದ ಡೇಟಾವನ್ನ ಕೊಡ್ತಾ ಹೋಗ್ತದೆ. ಹಾಗೆ ಆ ಟೈಪ್ ಅಲ್ಲಿ ಸರ್ಚ್ ಎಂಜಿನ್ ಹೆಲ್ಪ್ ಆಗ್ತದೆ. ಅಂದ್ರೆ ಎನಲೈಸ್ ಮಾಡ್ಲಿಕ್ಕೂ ಯಾವ ಡೇಟಾ ಇಂಪಾರ್ಟೆಂಟ್ ಅಲ್ಲ ಅದನ್ನ ಎನಲೈಸ್ ಮಾಡ್ಲಿಕ್ಕೂ ಡೇಟಾ ಬೇಕು ಅಂತ ಆಯ್ತು. ವೆದರ್ ಅಲರ್ಟ್ಸ್ ಜನರೇಟೆಡ್ ಬೈ ಅನಲೈಸಿಂಗ್ ಡೇಟಾ ರಿಸೀವ್ಡ್ ಫ್ರಮ್ ವೇರಿಯಸ್ ಸ್ಯಾಟಲೈಟ್ಸ್ ಫಾರ್ ಪಬ್ಲಿಕ್ ಸೇಫ್ಟಿ. ಅಂದ್ರೆ ಡೇಟಾ ಬೇರೆ ಬೇರೆ ಸ್ಯಾಟಲೈಟ್ಸ್ಗಳು ಏನ್ ಮಾಡ್ತವೆ? ಸೊ ವೆದರ್ ರಿಪೋರ್ಟ್ ಅನ್ನ ಇದು ಮಾಡ್ತವೆ, ಎನಲೈಸ್ ಮಾಡ್ತವೆ, ಕೊಡ್ತವೆ. ವೆದರ್ ರಿಪೋರ್ಟ್ ಅನ್ನ ಕೊಡ್ತವೆ. ಅದನ್ನ ತೆಗೆದುಕೊಂಡು ಎನಲೈಸ್ ಮಾಡಿ ವೆದರ್ ರಿಪೋರ್ಟ್ ಅನ್ನ ಜನರೇಟ್ ಮಾಡ್ತಾರೆ. ಅವನ್ನೆಲ್ಲ ಮಾಡ್ಲಿಕ್ಕೂ ಡೇಟಾ ಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಡೇಟಾ. ನಾವು ಇದನ್ನು ಫಸ್ಟ್ ಇಯರ್ ಅಲ್ಲೂ ನೋಡಿದ್ವಿ. ದೆರ್ ಆರ್ 2 ಟೈಪ್ಸ್ ಆಫ್ ಡೇಟಾ, ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಮತ್ತೆ ಸೆಮಿ ಸ್ಟ್ರಕ್ಚರ್ಡ್ ಅಂತ ಹೇಳಿ ಹೇಳ್ತೇವೆ. ಎರಡು ಕಂಬೈನ್ ಆಗಿದ್ರೆ ಸೆಮಿ ಸ್ಟ್ರಕ್ಚರ್ಡ್ ಅಂತ ಹೇಳ್ತೇವೆ. ನಾವಿಲ್ಲಿ ಮೇನ್ ಆಗಿ ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಡೇಟಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ. ವಾಟ್ ಈಸ್ ಸ್ಟ್ರಕ್ಚರ್ಡ್ ಡೇಟಾ? Data which is organized and can be recorded in a well-defined format is called structured data. ಡೇಟಾ ಏನಾದ್ರೂ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿದ್ದಿದ್ರೆ, ಅಂದ್ರೆ ವೆಲ್ ಡಿಫೈನ್ಡ್ ಫಾರ್ಮೆಟ್ ಅಲ್ಲಿ ಇದ್ರೆ, ಟೇಬಲ್ ಟೈಪ್ ಫಾರ್ಮೆಟ್ ಅಲ್ಲಿ ಇದ್ರೆ, ಅಥವಾ ಒಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದಿದ್ರೆ ಅದನ್ನ ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ತೇವೆ. ಇಟ್ ಈಸ್ ಯೂಶುವಲಿ ಸ್ಟೋರ್ಡ್ ಇನ್ ಕಂಪ್ಯೂಟರ್ಸ್ ಇನ್ ಎ ಟೆಬ್ಯುಲರ್ ಫಾರ್ಮೆಟ್, ಅಂದ್ರೆ ಟೇಬಲ್ ಫಾರ್ಮೆಟ್ ವಿತ್ ರೋಸ್ ಅಂಡ್ ಕಾಲಮ್ಸ್. Each column represents a different attribute or characteristic. Attribute ಅಂದ್ರೆ ಪ್ರಾಪರ್ಟಿ. ಪ್ರತಿಯೊಂದು ಕಾಲಮ್ ಏನ್ ಮಾಡ್ತದೆ? ಒಂದೊಂದು ಇನ್ಫಾರ್ಮೇಶನ್ ಅನ್ನ ಕೊಡುತ್ತದೆ. ಕರೆಕ್ಟಾ? ನೇಮ್ ಅಂತ ಹೇಳೋದು ನೇಮಿನ ಇನ್ಫಾರ್ಮೇಶನ್ ಕೊಡುತ್ತದೆ, ಯಾರ್ಯಾರ ಹೆಸರು ಇದಾವೆ ಅನ್ನೋದು ಹೇಳ್ತದೆ. ಅದನ್ನ ನಾವೇನಂತೇವೆ? ಅಟ್ರಿಬ್ಯೂಟ್ಸ್ ಅಂತ ಹೇಳ್ತೇವೆ. ಅಟ್ರಿಬ್ಯೂಟ್ ಅಂದ್ರೆ ಪ್ರಾಪರ್ಟಿ. ಪ್ರತಿಯೊಂದು ಆಬ್ಜೆಕ್ಟಿಗೂ ಕೆಲವೊಂದು ಪ್ರಾಪರ್ಟೀಸ್ ಇದಾವೆ. ಈಗ ಲೈಕ್ ಫಾರ್ ಎಕ್ಸಾಂಪಲ್ ನಾನೀಗ ಆಪಲ್ ತೆಗೆದುಕೊಂಡ್ರೆ ಆಪಲ್ಗೆ ಒಂದು ಶೇಪ್ ಇದೆ, ಅದಕ್ಕೊಂದು ಕಲರ್ ಇದೆ. ಕರೆಕ್ಟಾ? ಅವನ್ನೆಲ್ಲ ಪ್ರಾಪರ್ಟೀಸ್ ಅಂತೇವೆ. ಅದ್ರ ಕಲರು, ಅದ್ರ ಶೇಪು, ಓಕೆ, ಅದನ್ನೆಲ್ಲ ನಾವು ಪ್ರಾಪರ್ಟೀಸ್ ಅಂತ ಹೇಳ್ತೇವೆ. ಅದನ್ನೇ ಹೇಳೋದು. ಈಚ್ ಕಾಲಮ್ ರಿಪ್ರೆಸೆಂಟ್ಸ್ ಡಿಫರೆಂಟ್ ಅಟ್ರಿಬ್ಯೂಟ್ ಆರ್ ಕ್ಯಾರೆಕ್ಟರಿಸ್ಟಿಕ್. ಈಚ್ ರೋ ರಿಪ್ರೆಸೆಂಟ್ಸ್ ಡೇಟಾ ಆಫ್ ಎನ್ ಅಬ್ಸರ್ವೇಷನ್. ಈಚ್ ರೋ ಅಂದ್ರೆ ರೋ ವೈಸ್ ಇನ್ಫಾರ್ಮೇಶನ್ ಅನ್ನ ಏನಂತ ಹೇಳ್ತೇವೆ ನಾವು? ಒಂದು ಪರ್ಟಿಕ್ಯುಲರ್ ರಿಲೇಟೆಡ್ ಡೇಟಾ ಅಂತ ಆಯ್ತು. ಈಗ ರೈಸಿನ ಡೇಟಾ ಏನಾಯ್ತು? ಇದು
ಶುಗರಿನ ಡೇಟಾ ಏನಾಯ್ತು ಇದು, ಅಂದ್ರೆ ಅದನ್ನು ನಾವು ರೆಕಾರ್ಡ್ ಅಂತ ಹೇಳ್ತೇವೆ. ರೈಸಿನ ರೆಕಾರ್ಡು, ಶುಗರಿನ ರೆಕಾರ್ಡು, ಆಯಿಲಿನ ರೆಕಾರ್ಡು, ಅಂದ್ರೆ ಪ್ರತಿಯೊಂದು ರೋ ವೈಸ್ ಇನ್ಫಾರ್ಮೇಶನ್ ಒಂದೊಂದ್ರ ಬಗ್ಗೆ ನಮಗೆ ಐಡಿಯಾ ಕೊಡ್ತದೆ ಅಂತ ಆಯ್ತು. ಅದಕ್ಕಾಗಿ ಅದನ್ನ ರೆಕಾರ್ಡ್ ಅಂತ ಹೇಳ್ತೇವೆ. ಈಸಿ ಟು ಸರ್ಚ್ ಅಂಡ್ ಅನಲೈಸ್. ನೋಡ್ರಿ, ಟೇಬಲ್ ಅಲ್ಲಿ ಇರೋದ್ರಿಂದ ಅಥವಾ ಆರ್ಗನೈಸ್ಡ್ ಆಗಿ ಇರೋದ್ರಿಂದ ನಮಗೆ ಸರ್ಚ್ ಮಾಡಲಿಕ್ಕೆ ಮತ್ತೆ ಅನಲೈಸ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳೋದಾಯ್ತು. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಿದೆ, ಕಿಚನ್ ಇನ್ವೆಂಟ್ರಿ. ಅಂದ್ರೆ ಕಿಚನ್ ಅಲ್ಲಿ ಏನೇನು ಐಟಮ್ಸ್ ಇದೆ ಅಥವಾ ಏನೇನು ಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅಂತದೊಂದು ಟೇಬಲ್ ಕೊಟ್ಟಿದ್ದಿದೆ. ಅದರಲ್ಲಿ 3 ಕಾಲಮ್ ತಗೊಂಡಿದ್ದಿದೆ: ಐಟಮ್ ನೇಮ್, ಕ್ವಾಂಟಿಟಿ, ಪ್ರೈಸ್. ಐಟಮ್ ನೇಮ್ ಯಾವುದು? ರೈಸ್, ಶುಗರ್, ಆಯಿಲ್, ಇವನ್ನೆಲ್ಲ ಹೇಳ್ತೇವೆ. ನೆಕ್ಸ್ಟ್ ಕ್ವಾಂಟಿಟಿ, 50 kg, 2500 ರೇಟ್ ಇದೆ, ಪ್ರೈಸ್ ಇದೆ. ಈ ಟೈಪಲ್ಲೆಲ್ಲ ಇದನ್ನು ನಾವೇನಂತೇವೆ, ಒಂದು ಕಿಚನ್ ಇನ್ಫಾರ್ಮೇಶನ್ ಅಂತ ಆಯ್ತು, ಕಿಚನ್ನಿನ ಬಗ್ಗೆ ಇನ್ಫಾರ್ಮೇಶನ್. ದಿಸ್ ಟೇಬುಲರ್ ಫಾರ್ಮೆಟ್ ಮೇಕ್ಸ್ ಇಟ್ ಈಸಿ ಟು ಆರ್ಗನೈಸ್ ಅಂಡ್ ರಿಟ್ರೈವ್ ಇನ್ಫಾರ್ಮೇಶನ್ ಅಬೌಟ್ ಇನ್ವೆಂಟ್ರಿ ಐಟಮ್ಸ್. ಕಿಚನ್ ಅಲ್ಲಿ ಮೂವ್ಮೆಂಟ್ ಇರುವಂತ ಕೆಲವೊಂದು ಐಟಮ್ಸ್ ಬಗ್ಗೆ ಹೇಳಿದ್ದಿದೆ. ಅನ್ಸ್ಟ್ರಕ್ಚರ್ಡ್ ಡೇಟಾ, ಓಕೆ, ನ್ಯೂಸ್ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್, ನ್ಯೂಸ್ ಆರ್ಟಿಕಲ್ಸ್ ವಿತ್ ನೋ ಫಿಕ್ಸ್ಡ್ ಪ್ಯಾಟರ್ನ್ ಇನ್ ಪ್ಲೇಸ್ಮೆಂಟ್. ಕರೆಕ್ಟಾ? ಎಲ್ಲೆಲ್ಲೋ ಹೇಗೆಗೋ ಕೊಟ್ಟಿದ್ದಿರ್ತದೆ, ಅದಕ್ಕಾಗಿ ನಾವು ಅದನ್ನೇನಂತೇವೆ, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ತೇವೆ. ಹಾಗೆ ಡಾಕ್ಯುಮೆಂಟ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್ ಇರ್ಬೋದು, ಯಾರಾದರೂ ಕಮೆಂಟ್ ಮಾಡಿದ್ದಿರ್ಬೋದು, ಅದಕ್ಕೊಂದು ಮೆಥಡ್ ಇಲ್ಲ, ಡೈರೆಕ್ಟ್ ಆಗಿ 1 by 1 ಕೊಟ್ಟಿದ್ದಿರ್ತದೆ. ಮಲ್ಟಿಮೀಡಿಯಾ ಕಂಟೆಂಟ್ಸ್ ಇರ್ಬೋದು, ವೆಬ್ ಪೇಜಸ್ ಇರ್ಬೋದು, ಅಥವಾ ಇಮೇಜಸ್ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಫೈಲ್ಸ್ ಇರ್ಬೋದು, ಅವೆಲ್ಲ ಬೇರೆ ಬೇರೆ ಫಾರ್ಮೆಟ್ಸ್ ಅಲ್ಲೆಲ್ಲ ಇರ್ತವೆ. ಅದನ್ನೆಲ್ಲ ನಾವೇನಂತ ಹೇಳ್ಬೋದು, ಅನ್ಸ್ಟ್ರಕ್ಚರ್ಡ್ ಡೇಟಾ. ಸೊ ಡೇಟಾ ವಿಚ್ ಆರ್ ನಾಟ್ ಇನ್ ದಿ ಟ್ರೆಡಿಷನಲ್ ರೋ ಅಂಡ್ ಕಾಲಮ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಮಿಕ್ಸ್ ಇದ್ರೆ some data is in row and column, some data is in normal format. Okay, ಅವಾಗ ಅದನ್ನ ಏನಂತೇವೆ, ಸೆಮಿ ಸ್ಟ್ರಕ್ಚರ್ಡ್ ಅಂತೇವೆ. Although there are ways to process unstructured data, this book focuses on handling structured data. ಅಂದ್ರೆ ನಾವು ಹೆಚ್ಚಾಗಿ ನಿಮ್ಮ ಬುಕ್ ಅಲ್ಲಿ, ಅಂದ್ರೆ ನಿಮ್ಮ ಚಾಪ್ಟರ್ ಅಲ್ಲಿ ಏನು ಕಾನ್ಸಂಟ್ರೇಟ್ ಮಾಡಿದ್ದಿದೆ, ಸ್ಟ್ರಕ್ಚರ್ಡ್ ಡೇಟಾವನ್ನ ಮಾಡೋದು, ರೋಸ್ ಅಂಡ್ ಕಾಲಮ್ಸ್ ಅಲ್ಲಿರೋ ಡೇಟಾವನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಈ 3 ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಿದೆ, 7th, 8th ಮತ್ತೆ 9th ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಮೆಟಾ ಡೇಟಾ. ವಾಟ್ ದಟ್ ಮೆಟಾ ಡೇಟಾ ಇಸ್? ನಾವು ಬಹಳ ಕಡೆ ಕೇಳ್ತೇವೆ ಮೆಟಾ ಡೇಟಾ ಅಂತ ಹೇಳಿ. ಮೆಟಾ ಡೇಟಾ ಅಂತ ಹೇಳಿದ್ರೆ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ಡೇಟಾ ಬೇಸ್ ಅಂತ ಇದೆ ಅಂತ ಹೇಳಿದ್ರೆ, ರಿಲೇಟೆಡ್ ಡೇಟಾ ಇದೆ ಅಂದ್ರೆ ಅದರಲ್ಲಿರುವಂತ ಇನ್ಫಾರ್ಮೇಶನ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಕೆಲವೊಂದು ಐಟಮ್ಸ್ ಅನ್ನ ತೆಗೆದುಕೊಂಡಿದ್ದಿದ್ರೆ ಅದನ್ನ ಮೆಟಾ ಡೇಟಾ ಅಂತ ಹೇಳ್ಬಹುದು. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಮೇಲ್ ಅಲ್ಲಿ ಸಬ್ಜೆಕ್ಟ್ ಲೈನ್ ಇರ್ತದೆ. ಕರೆಕ್ಟಾ? ಒಂದು ಸಬ್ಜೆಕ್ಟ್ ಲೈನ್ ಇರ್ತದೆ, ಇಮೇಲ್ ಬರೀತೇವೆ ಅಂತ ಹೇಳಿದ್ರೆ. ಆಮೇಲೆ ಏನಾಗ್ತದೆ, ರೆಸಿಪಿಯೆಂಟ್ ಅಡ್ರೆಸ್, ಯಾರಿಗೆ ಕಳಿಸ್ತಾ ಇದ್ದೇವೆ ಅವ್ರ ಅಡ್ರೆಸ್. ಆಮೇಲೆ ಬಾಡಿ, ಮೇನ್ ಬಾಡಿ. ಕರೆಕ್ಟಾ? ಇಮೇಲ್ ಅನ್ನ ಯಾರಿಗೆ ಕಳಿಸ್ತಾ ಇದ್ದೇವೆ, ಸಬ್ಜೆಕ್ಟ್ ಇರ್ತದೆ, ಆಮೇಲೆ ಮೇನ್ ಬಾಡಿ, ಆಮೇಲೆ ಕೆಲವೊಂದು ಕಡೆ ಅಟ್ಯಾಚ್ಮೆಂಟ್ಸು ನಾವು ಆ್ಯಡ್ ಮಾಡಬಹುದು, ಬೇರೆಯವರಿಗೆ ಏನಾದ್ರು ಫೈಲ್ ಕಳಿಸೋದಿದ್ರೆ. ಕರೆಕ್ಟಾ? ಇವನ್ನೆಲ್ಲ ನಾವೇನಂತ ಹೇಳ್ತೇವೆ, ಮೆಟಾ ಡೇಟಾ. ಮೆಟಾ ಡೇಟಾ ಅಂತ ಹೇಳಿದ್ರೆ ಒಂದು ರಿಲೇಟೆಡ್ ಇನ್ಫಾರ್ಮೇಶನ್ ಬಗ್ಗೆ ಎಲ್ಲ ಐಟಮ್ಸ್ ಅನ್ನ ನಾವು ಮೆಟಾ ಡೇಟಾ ಅಂತ ಹೇಳ್ಬೋದು. ನೋಡ್ರಿ, ಅನ್ಸ್ಟ್ರಕ್ಚರ್ಡ್ ಡೇಟಾ ಆರ್ ಸಮ್ಟೈಮ್ಸ್ ಡಿಸ್ಕ್ರೈಬ್ಡ್ ವಿತ್ ದಿ ಹೆಲ್ಪ್ ಆಫ್ ಮೆಟಾ ಡೇಟಾ. ಮೆಟಾ ಡೇಟಾ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಡೇಟಾ. ನೋಡ್ರಿ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಪ್ರಾಪರ್ಟೀಸ್. ನಾವು ಸಿಂಪಲ್ ಆಗಿ ಹೇಳಬೇಕಾದ್ರೆ ಅನ್ಸ್ಟ್ರಕ್ಚರ್ಡ್ ಡೇಟಾದ ಪ್ರತಿಯೊಂದು ಐಟಮ್ಸ್ ಅನ್ನ ಏನದು ಇನ್ಫಾರ್ಮೇಶನ್ ಹೇಳ್ತದೆ, ಆ ಐಟಮ್ ಅನ್ನು ನಾವೇನಂತೇವೆ, ಮೆಟಾ ಡೇಟಾ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಲೈಕ್ ಇಮೇಜ್ ಫೈಲ್ ಮೆಟಾ ಡೇಟಾ. ಇಮೇಜ್ ಫೈಲ್ ಬಗ್ಗೆ ಹೇಳ್ತೇವೆ ಅಂದ್ರೆ ಇಮೇಜ್ ಸೈಜ್ ಇರಬಹುದು, ಇಮೇಜ್ ಟೈಪ್ ಇರಬಹುದು, ಇಮೇಜ್ ಎಷ್ಟು ರೆಸೊಲ್ಯೂಷನ್ ಅಲ್ಲಿ ಇದೆ, ಹಾಗೆಯೇ ಯಾವಾಗ ಕ್ರಿಯೇಟ್ ಆಗಿದ್ದು, ಅವನ್ನೆಲ್ಲ ನಾವೇನಂತೇವೆ, ಮೆಟಾ ಡೇಟಾ ಅಂತ ಹೇಳ್ತೇವೆ. ನೆಕ್ಸ್ಟ್, ಡೇಟಾ ಕಲೆಕ್ಷನ್ process. ಫಾರ್ ಪ್ರೊಸೆಸಿಂಗ್ ಡೇಟಾ ವಿ ನೀಡ್ ಟು ಕಲೆಕ್ಟ್ ಆರ್ ಗ್ಯಾದರ್ ಡೇಟಾ ಫಸ್ಟ್. ನೋಡ್ರಿ, ಡೇಟಾ ಕಲೆಕ್ಷನ್ ಪ್ರಾಸೆಸ್ ಅಂದ್ರೆ ಏನಾಯ್ತು, ಡೇಟಾವನ್ನು ಪ್ರೊಸೆಸ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಕಲೆಕ್ಟ್ ದಿ ಡೇಟಾ, ರಿಲೇಟೆಡ್ ಡೇಟಾ, ದಟ್ ಈಸ್ ಗ್ಯಾದರಿಂಗ್ ದಿ ಡೇಟಾ ಅಂತ ಹೇಳ್ತೇವೆ. ಅಂದ್ರೆ ನಾವು ರಿಲೇಟೆಡ್ ಇರೋ ಡೇಟಾವನ್ನ ಒಂದು ಕಡೆ ಮಾಡಬೇಕು, ಅಂದ್ರೆ ಮಾತ್ರ ಅದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತದೆ. ವಿ ಕ್ಯಾನ್ ದೆನ್ ಸ್ಟೋರ್ ದಿ ಡೇಟಾ ಇನ್ ಎ ಫೈಲ್ ಆರ್ ಡೇಟಾಬೇಸ್ ಫಾರ್ later use. Data collection means identifying already available data or collecting from appropriate sources.
ಯಾವುದೇ ಒಂದು ಕರೆಕ್ಟ್ ಸೋರ್ಸಿಂದ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಸ್ಟೋರ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಎ ಟಿ ಎಂ ಮಷೀನ್ ಏನು ಮಾಡ್ತದೆ, ದುಡ್ಡನ್ನು ಡೆಪಾಸಿಟ್ ಮಾಡಿದ್ದು ಅಥವಾ ವಿಡ್ರಾಲ್ ಮಾಡಿದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಇಡುವಂಥ ಕೆಲಸ ಮಾಡ್ತದೆ. ತೆಗೆದುಕೊಳ್ಳೋದು, ಕೊಡುವಂಥ ಕೆಲಸ ಅದು ಮಾಡ್ತದೆ. ಒಳಗಡೆ ಎಲ್ಲ ಏನಾಗ್ತದೆ, ಇಂಟರ್ನಲಿ ಡೇಟಾಬೇಸ್ ಏನು ಮಾಡ್ತದೆ, ಅದನ್ನು ಮೇಂಟೈನ್ ಮಾಡ್ತದೆ. ದುಡ್ಡು ಬಂದರೆ ಆ್ಯಡ್ ಮಾಡ್ತದೆ, ದುಡ್ಡು ಹೋದರೆ ಮೈನಸ್ ಮಾಡ್ತದೆ. ನಾವು ಅದನ್ನು ದುಡ್ಡು ಬಂದರೆ ಡೆಬಿಟ್ ಅಂತ ಹೇಳ್ತೇವೆ, ದುಡ್ಡು ಹೋದರೆ ಕ್ರೆಡಿಟ್ ಅಂತ ಹೇಳ್ತೇವೆ. ಓಕೆ, ಆ ಟೈಪಲ್ಲಿ ಹೇಳ್ತೇವೆ. ಓಕೆ, ಅದು ಬೇರೆ ಬೇರೆ ಟೈಪಲ್ಲೂ ಹೇಳ್ತಾರೆ ಡೆಬಿಟು ಕ್ರೆಡಿಟ್ ಅನ್ನು. ಓಕೆ, ಅದು ನಮ್ಗೆ ಈಗ ಬೇಡ, ಜಸ್ಟ್ ಗೊತ್ತಿರಲಿ. ಒಳಗೆ ಬಂದರೆ ಡೆಬಿಟ್ ಅಂತ ಆಯಿತು ಅಂತ ಹೇಳಾಯಿತು, ಹೊರಗೆ ಹೋದರೆ ಕ್ರೆಡಿಟ್ ಅಂತ ಆಯಿತು ಅಂತ. ಹಾಗೆಯೇ ಐಡೆಂಟಿಫೈ ಸೋರ್ಸಸ್, ಗ್ಯಾದರ್ ದಿ ಡೇಟಾ, ಸ್ಟೋರ್ ದಿ ಡೇಟಾ. ನೋಡ್ರಿ, 3 ಥಿಂಗ್ಸನ್ನು ನಾವು ಇದರಲ್ಲಿ ಮಾಡ್ತೇವೆ. ಡೇಟಾ ಕಲೆಕ್ಷನ್ ಪ್ರಾಸೆಸ್ ಅಂದರೆ ಏನು? ಐಡೆಂಟಿಫೈಯಿಂಗ್ ದಿ ಸೋರ್ಸಸ್, ಗ್ಯಾದರಿಂಗ್ ದಿ ಡೇಟಾ ಆ್ಯಂಡ್ ಸ್ಟೋರಿಂಗ್ ದಿ ಡೇಟಾ. ನೋಡ್ರಿ, ಡಿಟರ್ಮೈನ್ ವೇರ್ ರಿಲೆವೆಂಟ್ ಡೇಟಾ ಎಕ್ಸಿಸ್ಟ್ ಆರ್ ಕ್ಯಾನ್ ಬಿ ಆಬ್ಟೈನ್ಡ್. ಅಂದರೆ ರಿಲೆವೆಂಟ್ ಡೇಟಾ ಎಲ್ಲಿದೆ, ಅದನ್ನು ಎಲ್ಲಿಂದ ತೆಗೆದುಕೊಳ್ಳಬಹುದು, ಅದನ್ನು ಐಡೆಂಟಿಫೈಯಿಂಗ್ ಅಂತೇವೆ. ದೆನ್ ದ ಗ್ಯಾದರಿಂಗ್ ದಿ ಡೇಟಾ, ಕಲೆಕ್ಟಿಂಗ್ ಡೇಟಾ ಫ್ರಮ್ ಐಡೆಂಟಿಫೈಡ್ ಸೋರ್ಸ್ ಸಿಸ್ಟಮ್ಯಾಟಿಕ್ಲಿ. ನಾನು ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ATM ಹೇಳಿದೆ. ATMದಲ್ಲಿ ದುಡ್ಡನ್ನು ತೆಗೆಯೋದು ಮತ್ತೆ ಹಾಕೋ ಕೆಲಸ ಮಾಡಬಹುದು. ಆವಾಗ ಅದನ್ನು ಐಡೆಂಟಿಫೈ ಮಾಡಬೇಕು. ಫಸ್ಟಿಗೆ ATMದಲ್ಲಿ ಹಾಕ್ತಾನೆ ಅಂತ ಹೇಳಿದ್ರೆ ಯಾವ ಬ್ಯಾಂಕಿನ ಅಕೌಂಟು ಅದನ್ನು ನೋಡಬೇಕಾಯ್ತು, ಆ ಕಾರ್ಡ್ ಯಾವುದ್ರದ್ದು. ಐಡೆಂಟಿಫೈಯಿಂಗ್ ದಿ ಸೋರ್ಸ್ ಇಸ್ ನೆಸೆಸರಿ. ಕರೆಕ್ಟ್, ಯಾವ ಬ್ಯಾಂಕಲ್ಲಿ ಅವನ ಅಕೌಂಟ್ ಇದೆ ಅದಕ್ಕೆ ಜಮಾ ಆಗಬೇಕು, ಅದರಿಂದನೇ ವಿಡ್ರಾ ಆಗಬೇಕು. ಅದಕ್ಕಾಗಿ ಐಡೆಂಟಿಫೈಯಿಂಗ್ ಸೋರ್ಸ್ ಇಸ್ ಇಂಪಾರ್ಟೆಂಟ್. ಗ್ಯಾದರಿಂಗ್ ದಿ ಡೇಟಾ, ಕಲೆಕ್ಟಿಂಗ್ ಡೇಟಾ ಫ್ರಮ್ ಐಡೆಂಟಿಫೈಯಿಂಗ್ ಸೋರ್ಸಸ್ ಸಿಸ್ಟಮ್ಯಾಟಿಕ್ಲಿ. ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಯಾಕೆಂದರೆ ಒಬ್ರು ದುಡ್ಡು ಮತ್ತೊಬ್ರಿಗೆ ಹೋಗಬಾರ್ದಲ್ವಾ, ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಗ್ಯಾದರಿಂಗ್ ದಿ ಡೇಟಾ ಆ್ಯಂಡ್ ಆಸ್ ವೆಲ್ ಆಸ್ ಸ್ಟೋರಿಂಗ್ ದಿ ಡೇಟಾ ಇನ್ ಎ ಪ್ರಾಪರ್ ಆರ್ಡರ್. ಅದನ್ನೇ ನಾವು ಡೇಟಾಬೇಸ್ ಅಂತೇಳಿ ಹೇಳ್ತೇವೆ. ಸೇವ್ ಕಲೆಕ್ಟೆಡ್ ಡೇಟಾ ಇನ್ ಫೈಲ್ಸ್ ಆರ್ ಡೇಟಾಬೇಸ್ ಫಾರ್ ಪ್ರೊಸೆಸಿಂಗ್. ಆವಾಗ ನಮಗೆ ಪ್ರೊಸೆಸಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕಾಗಿ ಡೇಟಾ ಕಲೆಕ್ಷನ್ ಪ್ರೊಸೆಸ್ಸಲ್ಲಿ ನೆನ್ಪಿಟ್ಕೊಳ್ಬೇಕು ನೀವು, ವಾಟ್ ಈಸ್ ಡೇಟಾ ಕಲೆಕ್ಷನ್ ಪ್ರೊಸೆಸ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಹೇಳಿ ಕೊಡ್ಬೋದು ಕ್ವಶನ್. ಎಕ್ಸ್ಪ್ಲೇನ್ ಡೇಟಾ ಕಲೆಕ್ಷನ್ ಪ್ರೊಸೆಸ್. ಅವಾಗ ನೀವು ಡೇಟಾ ಅಂದರೆ ಏನು ಅಂತ ಹೇಳಬೇಕು, ಡೇಟಾ ಕಲೆಕ್ಷನ್ ಅಂದರೆ ಏನು ಅಂತ ಹೇಳಬೇಕು, ಆಮೇಲೆ 3 ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಐಡೆಂಟಿಫೈಯಿಂಗ್ ಸೋರ್ಸಸ್, ಗ್ಯಾದರಿಂಗ್ ಡೇಟಾ, ಸ್ಟೋರಿಂಗ್ ಡೇಟಾ. ಯಾಕೆಂದರೆ ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ ಅಂತೂ ಬರೋದಿಲ್ಲ, ಓನ್ಲಿ 5 ಮಾರ್ಕ್ಸ್ ಕ್ವಶನ್. ಲಾಂಗ್ ಆನ್ಸರ್ ಅಂತ ಹೇಳಿ ಕೊಟ್ಟಿದ್ದಿದೆ. 5 ಮಾರ್ಕ್ಸಿನ ಕ್ವಶನ್ ಅಷ್ಟೇ ಬರೋದ್ರಿಂದ ನಿಮಗೆ 5 ಮಾರ್ಕ್ಸಿನ ಲೆವೆಲಲ್ಲಿ ಕ್ವಶನ್ ಅನ್ನು ನೋಡ್ಕೊಳ್ಬೇಕು ಈ ಚಾಪ್ಟರಲ್ಲಿ. ಇಂಪಾರ್ಟೆಂಟ್, ಡೇಟಾ ಆರ್ ಕಂಟಿನ್ಯೂಸ್ಲಿ ಬೀಂಗ್ ಜನರೇಟೆಡ್ ಅಟ್ ಡಿಫರೆಂಟ್ ಸೋರ್ಸಸ್. Our interactions with digital medium are continuously generating huge volumes of data. For example, an Aadhaar card requires collecting specific attributes like name, address, biometric data and photograph, and then it will be internally managed. Internal, that means all the things are gathered. Okay, first it is collected, identifying the source. ಯಾವ ಪರ್ಸನ್ ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕು, ಅವನ್ನೆಲ್ಲ ಡೇಟಾ ಗ್ಯಾದರ್ ಮಾಡಬೇಕು, ಆಮೇಲೆ ಎಲ್ಲ ಡೇಟಾವನ್ನು ಸ್ಟೋರ್ ಮಾಡಿ ಇಡಬೇಕು. ನೆಕ್ಸ್ಟ್ ಒನ್, ಡೇಟಾ ಸ್ಟೋರೇಜ್ ಸೊಲ್ಯೂಷನ್. ಒನ್ಸ್ ವಿ ಗ್ಯಾದರ್ ಆ್ಯಂಡ್ ಪ್ರೊಸೆಸ್ ಡೇಟಾ ಟು ಗೆಟ್ ರಿಸಲ್ಟ್ಸ್, ವಿ ಡೋಂಟ್ ಸಿಂಪ್ಲಿ ಡಿಸ್ಕಾರ್ಡ್ ದೆಮ್, ರಾದರ್ ವಿ ಸ್ಟೋರ್ ದೆಮ್ ಫಾರ್ ಫ್ಯೂಚರ್ ಯೂಸ್. ಅಂದರೆ ಒಂದ್ಸಲ ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ತೇವೆ ಅಂದರೆ ಅದು ಇಂಪಾರ್ಟೆಂಟ್ ಆಗಿಬಿಡ್ತು, ಅದನ್ನು ಮೇಂಟೈನ್ ಮಾಡಬೇಕು, ಸ್ಟೋರ್ ಮಾಡಿ ಇಡಬೇಕು ಫ್ಯೂಚರ್ ಪರ್ಪಸ್ಸಿಗೆ. ಈಗ ಲೈಕ್ ಈಗ ಆಧಾರಿಂದೇ ಇನ್ಫಾರ್ಮೇಷನ್ ಎಲ್ಲರದ್ದು ಡೇಟಾ ತೊಗೊಂಡ್ವಿ ಅಂತ ಹೇಳಿದ ಕೂಡ ಅದು ಸ್ಟೋರ್ ಆಗಿರಬೇಕು, ಯಾಕೆಂದರೆ ಫ್ಯೂಚರ್ ಪರ್ಪಸ್ಸಿಗೆ. ಆವಾಗ ಆ ಪರ್ಸನಿನ ಆಧಾರ್ ಇನ್ಫಾರ್ಮೇಷನ್ ಯಾವಾಗಲೂ ಉಳ್ದಂಗೆ ಆಗ್ತದೆ. ಅದಕ್ಕಾಗಿ ಅದು ಇಂಪಾರ್ಟೆಂಟ್. ಮತ್ತು ಒಬ್ಬನ ಪರ್ಸನಿನ ಹೆಸರಿಗೆ ಮತ್ತೊಬ್ಬನ ಆಧಾರ್ ಫೋಟೋ ಹೀಗೆಲ್ಲ ಆಗಬಾರ್ದಲ್ವ, ಅವನ್ನೆಲ್ಲ ಮಾಡಬೇಕು ಅಂದರೆ ಡೇಟಾ ಸ್ಟೋರೇಜ್ ಇಸ್ ವೆರಿ ಇಂಪಾರ್ಟೆಂಟ್. We store them for future use. Data storage is the process of storing data on storage device so that the data can be retrieved later for some purpose. Okay, storing data or on the storage device is important. Challenge: nowadays large volumes of data are being generated at a very high rate. ಸಿಕ್ಕಾಪಟ್ಟೆ ಡೇಟಾ ಜನರೇಟ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಹೈ ರೇಟಲ್ಲಿ ಅಂತ ಹೇಳಿದ್ರೆ ಮಿಲಿಯನ್ಸ್ ಆಫ್ ಡೇಟಾ ಇನ್ ಸೆಕೆಂಡ್ಸಲ್ಲಿ ಆಗ್ತಾ ಉಂಟು, ಮೂಮೆಂಟ್ಸ್. ಅವಾಗ ಅದನ್ನು ಕರೆಕ್ಟಾಗಿ ಎಲ್ಲೆಲ್ಲಿ ಹೋಗಬೇಕು, ಮ್ಯಾನೇಜ್ ಆಗಬೇಕು, ಡುಪ್ಲಿಕೇಶನ್ ಆಗಬಾರ್ದು, ರಿಡೆಂಡೆನ್ಸಿ ಅಂತವೆ, ಅವನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅದಕ್ಕಾಗಿ ನೀವು ವಾಟ್ಸಪ್ಪಲ್ಲಿ ನೋಡಿರ್ಬೋದು,
ಯಾರೋ ಒಬ್ರು ನಿಮ್ಗೆ ಸೇಮ್ ಫೋಟೋ ಕಳಿಸ್ತಾರೆ, ಒಬ್ರು ಕಳಿಸ್ತಾರೆ ಒಂದು ಫೋಟೋ ಅಂತ ಹೇಳಾದ್ರೆ, ಸೇಮ್ ಫೋಟೋ ಮತ್ತೊಬ್ರು ಕಳಿಸಿದ್ರೆ ಅದು ಮತ್ತೊಂದ್ಸಲ ಸ್ಟೋರ್ ಆಗೋದಿಲ್ಲ, ಒಂದೇ ಸಲ ಸ್ಟೋರ್ ಆಗಿದ್ದಿರ್ತದೆ ನಿಮ್ಮ ಸ್ಟೋರೇಜಲ್ಲಿ. ಅದು ಬೇಕಾದ್ರೆ 10 ಸಲ ನೀವು ಮತ್ತೊಬ್ರಿಗೆ ಕಳಿಸ್ರಿ, ಅಥವಾ 10 ಸಲ ಮತ್ತೊಬ್ಬರಿಂದ ನಿಮ್ಗೆ ಬಂದಿದ್ದಿರಲಿ, ಒಂದೇ ಕಾಪಿ ನಿಮ್ಮ ಮೊಬೈಲಲ್ಲಿ ಮೇಂಟೈನ್ ಆಗ್ತದೆ. ಅವನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಿದೆ. ಅದನ್ನೆಲ್ಲ ಮಾಡಲಿಕ್ಕೆ ಡೇಟಾ ಸ್ಟೋರೇಜ್ ಸೊಲ್ಯೂಷನ್ಸ್ ಅಂತ ಹೇಳೋ ಕಾನ್ಸೆಪ್ಟನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಆಯಿತು. Large volumes of data are being generated. So that's why challenging task is maintaining the data in a proper manner in a secured way. ಅದು ಚಾಲೆಂಜ್. ಇದಕ್ಕೆ ಯಾವ್ಯಾವ್ದು ಯೂಸ್ ಮಾಡ್ಬೋದು? ಮೇ ಬಿ ಹಾರ್ಡ್ ಡಿಸ್ಕ್ ಡ್ರೈವ್, ನಾರ್ಮಲ್ ಹಾರ್ಡ್ ಡಿಸ್ಕ್ ಅನ್ನು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಸ್ಲೋ. ಈಗ SSD ಅಂತ ಬಂದಿದೆ, ಇದು ಫಾಸ್ಟ್. ಯಾಕೆಂತ ಹೇಳಿದ್ರೆ ಇದರಲ್ಲಿ ಬೂಟಿಂಗ್ ಅನ್ನ ಫಾಸ್ಟ್ ಮಾಡುತ್ತದೆ. ಬೂಟ್ ಆಗೋದು, ವಿಂಡೋಸ್ ಬೂಟ್ ಆಗೋದು ಅಥವಾ ಲಿನಕ್ಸ್, ಮ್ಯಾಕ್ ಇದನ್ನೆಲ್ಲ ಬೂಟ್ ಆಗೋದು ಫಾಸ್ಟ್ ಆಗಿ ಮಾಡ್ತದೆ. ಅದಕ್ಕಾಗಿ SSD ಹೋಗ್ತಾ ಇದ್ದಾರೆ. ದೆನ್ CD ಆರ್ DVD ಕಾಂಪ್ಯಾಕ್ಟ್ ಡಿಸ್ಕ್, ಡಿಜಿಟಲ್ ವರ್ಸಿಟೈಲ್ ಡಿಸ್ಕ್ ಅಂತೇವೆ, ಬ್ಯಾಕಪ್ ಆಗಿ ಯೂಸ್ ಮಾಡ್ತೇವೆ. ಪೆನ್ ಡ್ರೈವನ್ನು ಹಾಗೆ ಬ್ಯಾಕಪ್ ಆಗಿ ಯೂಸ್ ಮಾಡ್ತೇವೆ. ಮೆಮರಿ ಕಾರ್ಡನ್ನು ಸಹ ಬ್ಯಾಕಪ್ ಆಗಿ ಯೂಸ್ ಮಾಡ್ತೇವೆ. ಡಿಜಿಟಲ್ ಕ್ಯಾಮ್ರಾದಲ್ಲೆಲ್ಲ ಕಾಮನ್ ಆಗಿ ಯೂಸ್ ಆಗ್ತದೆ. ಟೇಪ್ ಡ್ರೈವ್ ಬ್ಯಾಕಪ್ ಡಿವೈಸ್ ಆಗಿ ಯೂಸ್ ಮಾಡ್ತೇವೆ. ಟೇಪ್ ರೆಕಾರ್ಡರ್ ಕ್ಯಾಸೆಟ್ಸ್ ಏನಿದೆ ಅದನ್ನ ಟೇಪ್ ಡ್ರೈವ್ ಅಂತ ಹೇಳ್ತೇವೆ. ಇದನ್ನ ಬ್ಯಾಕಪ್ ಡಿವೈಸ್ ಆಗಿ ಬ್ಯಾಂಕಲ್ಲೆಲ್ಲ ಯೂಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ. Data processing cycle. There are 3 parts: input data, processing and the output. Input data ಅಂದ್ರೆ ಏನು? ಯೂಸರ್ಸ್ ಇಂದ ಡೇಟಾ ತೆಗೆದುಕೊಳ್ಳೋದು, ದಟ್ ಈಸ್ ಇನ್ಪುಟಿಂಗ್ ದಿ ಡೇಟಾ ಅಂತ ಹೇಳ್ತೇವೆ. ಪ್ರೊಸೆಸಿಂಗ್, ಅದನ್ನ ಪ್ರೊಸೆಸ್ ಮಾಡೋದು, ಆಮೇಲೆ ಡಿಸ್ಪ್ಲೇ ಮಾಡೋದು ಅಥವಾ ರಿಪೋರ್ಟ್ಸ್ ಕೊಡೋದು, ಪ್ರಿಂಟ್ಔಟ್ ಕೊಡೋದು, ಅದನ್ನೆಲ್ಲ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಡೇಟಾ ಪ್ರೊಸೆಸಿಂಗ್ ಟ್ರಾನ್ಸ್ಫಾರ್ಮ್ಸ್ ರಾವ್ ಡೇಟಾ ಇಂಟು ಮೀನಿಂಗ್ಫುಲ್ ಇನ್ಫಾರ್ಮೇಶನ್. ರಾವ್ ಡೇಟಾ ಏನ್ ಕೊಟ್ಟಿದ್ದಿದೆ ಅದನ್ನ ನಾವು ರಾವ್ ಡೇಟಾ ಅಂತೇವೆ. ಇನ್ಪುಟ್ ಏನ್ ಕೊಟ್ಟಿದ್ದಿದೆ ರಾವ್ ಡೇಟಾ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಆಧಾರ್ ಇನ್ಫಾರ್ಮೇಶನ್ ಅಲ್ಲಿ ನೇಮ್, ಅಡ್ರೆಸ್, ಅವನ ಫೋಟೋ, ಅವನ ಫಿಂಗರು, ಅದನ್ನೆಲ್ಲ ಏನಂತೇವೆ ರಾವ್ ಡೇಟಾ. ಅದು ಪ್ರಾಸೆಸ್ ಆಗ್ತದೆ, ಕರೆಕ್ಟಾಗಿ ಪ್ರಾಸೆಸ್ ಆಗ್ತದೆ. ಅವನಿಗೊಂದು ನಂಬರ್ ಅಲೋಟ್ ಆಗ್ತದೆ, ಅದೆಲ್ಲ ಪ್ರೊಸೆಸಿಂಗ್ ಆಯ್ತು. ಆಮೇಲೆ ಆಧಾರ್ ಕಾರ್ಡ್ ಜನರೇಟ್ ಆಗ್ತದೆ, ದಟ್ ಈಸ್ ಔಟ್ಪುಟ್. ಕರೆಕ್ಟ್. The cycle begins with input data collection and preparation, moves through processing operation like storage and classification, and concludes with output in the form of reports and results. ನೋಡ್ರಿ, 3 ಪಾರ್ಟ್ ಅಲ್ಲಿ ಅದನ್ನ ಕ್ಲಾಸಿಫೈ ಆಗ್ತದೆ. ಇನ್ಪುಟ್ ಸ್ಟೇಜ್, ಡೇಟಾ ಕಲೆಕ್ಷನ್, ಪ್ರಿಪರೇಷನ್ ಅಂಡ್ ಎಂಟ್ರಿ ಇನ್ ಟು ದ ಸಿಸ್ಟಮ್. ಇನ್ಪುಟ್ ಸ್ಟೇಜ್ ಅಲ್ಲಿ. ಪ್ರೊಸೆಸಿಂಗ್ ಸ್ಟೇಜ್, ಸ್ಟೋರ್, ರಿಟ್ರೈವ್, ಕ್ಲಾಸಿಫೈ ಅಂಡ್ ಅಪ್ಡೇಟ್ ಡೇಟಾ ಆಸ್ ನೀಡೆಡ್. ನೋಡ್ರಿ, ಸ್ಟೋರ್ ಮಾಡಿಡೋದು, ತೆಗೆದುಕೊಳ್ಳೋದು, ಕರೆಕ್ಟಾಗಿ ಕ್ಲಾಸಿಫೈ ಮಾಡೋದು ಯಾವ್ಯಾವ ಡೇಟಾ ಅಂತ ಹೇಳಿ, ಮತ್ತೆ ಅದನ್ನ ಏನಾದರೂ ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡೋದು, ಅವನು ಬಂತು. ಆಮೇಲೆ ಔಟ್ಪುಟ್ ಸ್ಟೇಜ್ ಅಲ್ಲಿ ಬೇಕಾದ ರಿಪೋರ್ಟ್ಸ್ ತೆಗೆಯೋದು, ಬೇಕಾದ ಔಟ್ಪುಟ್ ತೆಗೆಯೋದು, ಬೇಕಾದ ರಿಸಲ್ಟ್ ತೆಗೆಯೋದು, ಅದನ್ನೆಲ್ಲ ನಾವೇನಂತೇವೆ ಔಟ್ಪುಟ್ ಸ್ಟೇಜ್ ಅಲ್ಲಿ ಹೇಳ್ತೇವೆ. ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೇಟಾ ಪ್ರೊಸೆಸಿಂಗ್. ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್. ಸ್ಟ್ಯಾಟಿಸ್ಟಿಕಲ್ ಅಂತ ಹೇಳಿದ್ರೆ ಡೇಟಾ ಏನಿದೆ ಅದನ್ನ ನೋಡಿಕೊಂಡು ಅದನ್ನ ಎನಲೈಸ್ ಮಾಡುವಂತ ಟೂಲ್ಸ್, ಅದಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ. ಡೇಟಾ ಏನಿದೆ ನಮ್ಮ ಹತ್ರ, ಆ ಡೇಟಾ ಇದ್ದಿದ್ದ ಡೇಟಾ ಯೂಸ್ ಮಾಡಿಕೊಂಡು ಅದ್ರ ಬಗ್ಗೆ, ಆ ಡೇಟಾದ ಬಗ್ಗೆ ಅನಲೈಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಂದು ಕ್ಲಾಸಲ್ಲಿ 50 ಜನ ಸ್ಟೂಡೆಂಟ್ಸ್ ಇದ್ದಾರೆ, 50 ಜನ ಬೇರೆ ಬೇರೆ ಸ್ಕೋರ್ ಮಾಡ್ತಾರೆ ಎಕ್ಸಾಮ್ಸ್ ಅಲ್ಲಿ. ಈಗ ಆ ಕ್ಲಾಸಿನ ನನಗೆ ಎವರೇಜ್ ಮಾರ್ಕ್ಸ್ ಬೇಕು. ಟೋಟಲಿ ಹೆಂಗಿದ್ದಾರೆ ಆ ಕ್ಲಾಸು, ಆ ಕ್ಲಾಸ್ ಹೇಗಿದೆ, ನಂಗೆ ಒಬ್ಬೊಬ್ಬರೇ ಬೇಡ, ಆ ಕ್ಲಾಸ್ ಹೇಗಿದೆ ಅಂತ ನೋಡಬೇಕು. ಬ್ರಿಲಿಯಂಟ್ ಇದೆಯೋ ಅಥವಾ ಮಿಡ್ ಲೆವೆಲ್ ಅಲ್ಲಿ ಇದೆಯೋ, ಎವರೇಜ್ ಇದೆಯೋ ಅಥವಾ ಪೂವರ್ ಇದೆಯೋ, ಅದು ನೋಡಬೇಕು ಅಂತ ಹೇಳಿದ್ರೆ ನನಗೇನಾಗಬೇಕಾಯ್ತು, ಎವರೇಜ್ ಅನ್ನ ತೆಗಿಬೇಕಾಯ್ತು. ಅದನ್ನ ನಾವು ಮೀನ್ ಅಂತ ಹೇಳಿ ಹೇಳ್ತೇವೆ. ಅದನ್ನ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ. ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಂದ್ರೆ ಅನಲೈಸ್ ಮಾಡೋದು ಡೇಟಾವನ್ನ, ದಟ್ ಈಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. It helps us to understand, analyze data effectively. Instead of looking at each individual data value, we can use measures that summarize the entire data set. ನೋಡ್ರಿ, ಕೆಲವೊಂದು ಮೆಥಡ್ಸ್ ಅನ್ನ ಮೆಸರ್ಸ್ ಅಂತ ಹೇಳ್ತೇವೆ, ಕೆಲವೊಂದು ಮೆಜರ್ಮೆಂಟ್ ಮೆಥಡ್ಸ್ ಅನ್ನ ಯೂಸ್ ಮಾಡಿ ನಾವು ಸಮರೈಸ್ ಮಾಡಬಹುದು ಡೇಟಾ ಸೆಟ್ ಅನ್ನ. ಅದನ್ನ ನಾವು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಲ್ಲಿ ಹೇಳ್ತೇವೆ. ಯಾವ್ಯಾವ್ದಿದ್ದಾವೆ? ಟು ಮೆಸರ್ central tendency, measures of central tendency.
is a single value that gives us idea about the data. ಒಂದೇ ವ್ಯಾಲ್ಯೂ, ಸಾವಿರಗಟ್ಟಲೆ ಅಥವಾ ನೂರುಗಟ್ಟಲೆ ವ್ಯಾಲ್ಯೂದಲ್ಲಿ ಒಂದು ವ್ಯಾಲ್ಯೂ ತೆಗೆದುಕೊಂಡು ನಾವು ಆ ಡೇಟಾದ ಬಗ್ಗೆ ಅನಲೈಸ್ ಮಾಡೋದು. ಅದನ್ನು ನಾವೇನಂತೀವಿ, ಆ ಡೇಟಾ ಹೇಗೆ ಅಂತ ನೋಡೋದು. ಅದಕ್ಕೆ ನಾವು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ತೇವೆ. ದ 3 ಮೋಸ್ಟ್ ಕಾಮನ್ ಮೆಜರ್ಮೆಂಟ್ಸ್ ಆರ್ ಮೀನ್, ಮೀಡಿಯನ್ ಅಂಡ್ ಮೋಡ್. ಮೀನ್ ಅಂದ್ರೆ ಅವರೇಜ್ ವ್ಯಾಲ್ಯೂ, ಮೀಡಿಯನ್ ಅಂದ್ರೆ ಮಿಡಲ್ ವ್ಯಾಲ್ಯೂ, ಮೋಡ್ ಅಂದ್ರೆ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ರಿಪೀಟಿಂಗ್ ವ್ಯಾಲ್ಯೂ. ಮೋಸ್ಟ್ ಫ್ರೀಕ್ವೆಂಟ್ ವ್ಯಾಲ್ಯೂ, ಯಾವಾಗ ಬಹಳ ರಿಪೀಟ್ ಆಗ್ತಾ ಇರುವಂತ ವ್ಯಾಲ್ಯೂ. For example, bank handling ATM withdrawals can use these measures to understand average transaction amounts, typical withdrawal values and most common transaction size. ನೋಡ್ರಿ, ATM ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಬ್ಸರ್ವ್ ಮಾಡಿರಬೇಕು, ATM ಅಲ್ಲಿ ದುಡ್ಡನ್ನು ಮೇಂಟೈನ್ ಮಾಡ್ತದೆ ಬ್ಯಾಂಕ್, ಕರೆಕ್ಟ್. ಕೆಲವೊಂದ್ಸಲ ಸ್ಯಾಟರ್ಡೆ ಸಂಡೇ ಬಂದ್ಬಿಡ್ತದೆ, ಆದರೆ ಸ್ಯಾಟರ್ಡೆ ಸಂಡೇ ಆಗುವಷ್ಟು ದುಡ್ಡು ಮ್ಯಾಕ್ಸಿಮಮ್ ATMs ಅಲ್ಲಿ ಇರ್ತದೆ. ಯಾಕೆ ಅಂದ್ರೆ ಹಿಂದಿನ ಸ್ಯಾಟರ್ಡೆ ಸಂಡೇಸ್ ಎಲ್ಲ ನೋಡಿಕೊಂಡು ಎಷ್ಟು ಜನ ದುಡ್ಡು ತೆಗಿತಾರೆ ಅಂತ ಹೇಳಿ ಅನಲೈಸ್ ಮಾಡ್ತಾರೆ. ಹತ್ರ ಒಂದು 4-5 ಹಳೆ ಸಂಡೇ ತೆಗೆದುಕೊಂಡು ಹಳೆ 4-5 ಸ್ಯಾಟರ್ಡೆ ಸಂಡೇ ಎಷ್ಟು ದುಡ್ಡು ತೆಗೆದಿದ್ದಾರೆ ಜನ, ಅದನ್ನ ಟೋಟಲಿ ಅನಲೈಸ್ ಮಾಡಿ ಎವರೇಜ್ ತೆಗಿತಾರೆ. ಓಕೆ, ಹತ್ರ ಒಂದು 50,000 ಸ್ಯಾಟರ್ಡೆ ಸಂಡೇ ದುಡ್ಡು ತೆಗೆದಿದ್ದಾರೆ ATM ಅಲ್ಲಿ ಅಂತ. ಓಕೆ, ಅವಾಗ ಏನ್ ಮಾಡ್ತಾರೆ, 50,000 ಪ್ಲಸ್ ಒಂದು 10,000, 60,000 ರೂಪಾಯಿ ದುಡ್ಡನ್ನ ATM ಅಲ್ಲಿ ಇಟ್ಬಿಡ್ತಾರೆ. ಅವಾಗ ಅವರಿಗೆ ATM ತಲೆಬಿಸಿ ಇರುವುದಿಲ್ಲ, ಸ್ಯಾಟರ್ಡೆ ಸಂಡೇ ATM ಅಲ್ಲಿ ದುಡ್ಡು ಇರ್ತದೆ. ಆ ಟೈಪಲ್ಲಿ ಅನಲೈಸ್ ಮಾಡಲಿಕ್ಕೆ ನಮಗೆ ಈ ಥಿಂಗ್ಸ್ ಎಲ್ಲ ಬೇಕು, ಮೀನ್, ಮೀಡಿಯನ್ ಮತ್ತೆ ಮೋಡ್. ಅದನ್ನೇ ನಿಮ್ಗೆ ಇಲ್ಲಿ ಹೇಳಿದ್ದಿದೆ. ಓಕೆ, ಮೀನ್ ದಟ್ ಈಸ್ ಎವರೇಜ್ ಅಂತ ಹೇಳಿ ಹೇಳ್ತೇವೆ. ಮೀನ್ is simply the average of numeric values of an attribute. It is also called average. Suppose there are data on weight of 40 students in a class. Instead of looking at each data value, we can calculate the average to get an idea about the average weight of students in that class. ಕರೆಕ್ಟಾ? 40 ಸ್ಟೂಡೆಂಟ್ಸ್ ಇನ್ ಬೇರೆ ಬೇರೆ ವೇಟ್ನವ್ರು ಇದ್ದಾರೆ. ಟೋಟಲಿ ಎವರೇಜ್ ವೇಟ್ ಎಷ್ಟು ಆ ಕ್ಲಾಸಿನ ಸ್ಟೂಡೆಂಟ್ಸ್ ಇಂದು ಅಂತ ನನಗೆ ಗೊತ್ತಾಗಬೇಕಾದ್ರೆ ಆವಾಗ ನಾನು ಏನು ಮಾಡ್ಬೋದು, ಮೀನನ್ನು ಯೂಸ್ ಮಾಡ್ಬೋದು. ಫಾರ್ಮುಲಾ ನೋಡ್ರಿ, ಗಿವನ್ n ವ್ಯಾಲ್ಯೂಸ್ x1, x2, x3 so on up to xn, ಅಂದರೆ n ನಂಬರ್ ಆಫ್ ವ್ಯಾಲ್ಯೂಸ್ ಇದ್ರೆ ಮೀನ್ ಏನಾಯ್ತು, ಸಮೇಷನ್ ಆಫ್ i is equal to 1 and up to n ಇದ್ರೆ, i equal to 1 to n ಇದ್ರೆ x of i ಅಂದರೆ ಸಮೇಷನ್ ಆಫ್ x of i ಟೇಕಿಂಗ್ i is equal to 1 and maximum up to n ಇದ್ರೆ ಆವಾಗ ಸಮೇಷನ್ ಆಫ್ ಎಕ್ಸ್ ಆಫ್ ಐ ಅಂದ್ರೆ ಎಲ್ಲ ವ್ಯಾಲ್ಯೂವಿನ ಸಮೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್, ದಟ್ ಈಸ್ ಫಾರ್ಮುಲಾ. Simple example, if a student scores 80, 85 and 90 in 3 tests, mean is equal to 80 plus 85 plus 90, that is 255, divided by number of values 3, divided by 3, that is equal to 85. ಅಂದ್ರೆ ಸ್ಟೂಡೆಂಟ್ ಇನ ಎವರೇಜ್ ಸ್ಕೋರ್ ಎಷ್ಟಾಯ್ತು ಅಂತ ಆಯ್ತು, 85. ಕರೆಕ್ಟಾ? ಈ ಟೈಪಲ್ಲಿ ಮೀನನ್ನು ತೆಗಿತೇವೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಂಪಲ್, ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಮೀನ್ ಹೈಟ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. The heights in centimeters are 90, 102, 110, 115, 85, 90, 100, 110, 110. ಅಂದರೆ ಟೋಟಲಿ 1, 2, 3, 4, 5, 6, 7, 8, 9 ಇದೆ ಅಂತ ಆಯ್ತು. ಓಕೆ, 9 ನಂಬರ್ ಆಫ್ ವ್ಯಾಲ್ಯೂಸ್ ಕೊಟ್ಟಿದೆ. ಆ್ಯಡ್ ಆಲ್ ದ ವ್ಯಾಲ್ಯೂಸ್, ದಟ್ ಈಸ್ ಫಸ್ಟ್ ಸ್ಟೆಪ್, ಸಮೇಷನ್. ಕರೆಕ್ಟಾ? ಆ್ಯಡ್ ಆಲ್ ದ ವ್ಯಾಲ್ಯೂಸ್, ಸೊ ಇಟ್ ರಿಸಲ್ಟ್ಸ್ ಟು 912 ಸೆಂಟಿಮೀಟರ್. ಕೌಂಟ್ ಟೋಟಲ್ ವ್ಯಾಲ್ಯೂಸ್. ಟೋಟಲ್ ವ್ಯಾಲ್ಯೂಸ್ ಎಷ್ಟು, 1ರಿಂದ ನಾವು 9 ಅಂತ ಹೇಳಿದ್ವಿ, 9 ನಂಬರ್ ಆಫ್ ವ್ಯಾಲ್ಯೂಸ್, ದಟ್ ಈಸ್ n ಅಂತ ಆಯ್ತು. ಸ್ಟೆಪ್ 3, ಡಿವೈಡ್ ಸಮೇಷನ್ ಆಫ್ ಆಲ್ ದ ವ್ಯಾಲ್ಯೂಸ್, ದಟ್ ಈಸ್ 912 ಡಿವೈಡೆಡ್ ಬೈ 9, ದಟ್ ಈಸ್ ಈಕ್ವಲ್ ಟು 101.33 ಈಸ್ ದಿ ಮೀನ್ ಅಂತ ಆಯ್ತು. ದ ಮೀನ್ ಆಫ್ ಎವರೇಜ್ ಹೈಟ್ ಆಫ್ ದ ಕ್ಲಾಸ್ ಇಸ್ 101.33. ಅಂದರೆ ಇಷ್ಟೆಲ್ಲ ಸ್ಟೂಡೆಂಟ್ಸ್ ಇದ್ರು, ಅವರ ಎವರೇಜ್ ಹೈಟ್ ಏನಾಯ್ತು, 101.33. ಯಾರೋ ಒಬ್ಬ ಟಾಲ್ ಇರ್ಬೋದು, ಯಾರೋ ಒಬ್ಬ ಶಾರ್ಟ್ ಇರ್ಬೋದು, ಆದರೆ ಅದೆಲ್ಲ ಕ್ಯಾಲ್ಕುಲೇಟಿವ್ ಬರೋದಿಲ್ಲ. ಟೋಟಲಿ ಎವರೇಜ್ ಏನಾಯ್ತು, 101.33. ಈ ಟೈಪಲ್ಲಿ ನಾವು ಮೀನನ್ನು ತೆಗಿತೇವೆ. ನೆಕ್ಸ್ಟ್ ಮೀಡಿಯನ್. Median is computed for a single attribute at a time. When all values are sorted in ascending or descending order, the middle value is called the median. That we have to remember. ನೋಡ್ರಿ,
ಮೀಡಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ಲೇ ಇರಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಮೀಡಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ದರ್ ಆರ್ ಟೂ ಮೆಥಡ್ಸ್. ಆಡ್ ನಂಬರಿಗೆ ಒಂದು ಮೆಥಡ್ ಇದೆ, ಈವನ್ ನಂಬರಿಗೆ ಈವನ್ ನಂಬರ್ ಆಫ್ ವ್ಯಾಲ್ಯೂಸ್ ಇದ್ರೆ ಒಂದು ಮೆಥಡ್ ಇದೆ. ಆಡ್ ನಂಬರ್ ಆಫ್ ವ್ಯಾಲ್ಯೂಸ್ ಇದ್ರೆ ಒಂದು ಮೆಥಡ್, ಈವನ್ ನಂಬರ್ ಆಫ್ ವ್ಯಾಲ್ಯೂಸ್ ಇದ್ರೆ ಒಂದು ಮೆಥಡ್. ಲೈಕ್ ಫಾರ್ ಎಕ್ಸಾಂಪಲ್ 1 2 3 4 ಮತ್ತೆ 5 ಆಟೋಮೆಟಿಕ್ಲಿ ನಮ್ಗೆ ಏನಾಯ್ತು, ಮಿಡ್ ವ್ಯಾಲ್ಯೂ ಸಿಕ್ತು. ಅದಕ್ಕೆ ಆಡ್ ನಂಬರಿಗೆ ಈಸಿಯಾಗಿ ಮಾಡ್ಬಿಡ್ಬಹುದು. ಕರೆಕ್ಟಾ? ಮೀಡಿಯನ್ ಇಸ್ ದಿ ವ್ಯಾಲ್ಯೂ ಎಟ್ ದ ಮಿಡಲ್ ಪೊಸಿಷನ್. ಮಿಡಲ್ ಪೊಸಿಷನ್ ಯಾವುದು? ದಿಸ್ ಇಸ್ 1 2 3 4 5. ಓಕೆ, ಈಗ ಆಡ್ ನಂಬರ್ ಆಫ್ ವ್ಯಾಲ್ಯೂ, ಈವನ್ ನಂಬರ್ ಆಫ್ ವ್ಯಾಲ್ಯೂಸ್ ಇದ್ದಾವೆ 1 2 3 and 4. ನಾವ್ ಮೀಡಿಯನ್ ಇಸ್ ದಿ ಅವರೇಜ್ ಆಫ್ ಟು ಮಿಡಲ್ ವ್ಯಾಲ್ಯೂ. ಅಂದ್ರೆ ಇದು ಎರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ ನಂಬರ್, ಇದನ್ನು ಮಾಡಬೇಕು ಅಂತ ಆಯ್ತು. ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಅಂದ್ರೆ 2. ಸೊ 2 + 3 is 5. 5 divided by 2 is 2.5. ಹೀಗೆ ಈ ಟೈಪಲ್ಲಿ ಈವನ್ ನಂಬರ್ ಆಫ್ ವ್ಯಾಲ್ಯೂಸ್ ಇದ್ರೆ ಈ ಮೆಥಡ್ ಯೂಸ್ ಮಾಡಬೇಕು. ಮಿಡಲಿನ ಎರಡು ವ್ಯಾಲ್ಯೂಸ್ ಅನ್ನು ತೆಗೆದುಕೊಂಡು ಡಿವೈಡೆಡ್ ಬೈ ಎರಡು ವ್ಯಾಲ್ಯೂ ತೆಗೆದುಕೊಂಡಿದ್ದಕ್ಕೆ ಡಿವೈಡೆಡ್ ಬೈ 2 ಅಂದ್ರೆ 2.5 ಆಯ್ತು. ಇಲ್ಲದೆ ಇದ್ರೆ ಡೈರೆಕ್ಟ್ಲಿ ಮಿಡಲ್ ವ್ಯಾಲ್ಯೂ ಸಿಗ್ತದೆ ಆಡ್ ನಂಬರ್ ಆಫ್ ವ್ಯಾಲ್ಯೂಸ್ ಇದ್ರೆ. ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮೀಡಿಯನ್ ತೆಗಿಬೇಕಾದ್ರೆ ಇದನ್ನ ನೆನ್ಪಿಟ್ಕೊಳ್ಬೇಕು. ಎಕ್ಸಾಂಪಲ್ ವಿತ್ ಹೈಟ್ ಡೇಟಾ. ಲೈಕ್ ಈಗ ಹೈಟ್ ನೋಡ್ರಿ, 90 102 110 115 85 90 100 110 110 ಇದೆ. ಈಗ 1 by 1 ಕರೆಕ್ಟಾಗಿ ಸಾರ್ಟ್ ಮಾಡಿ ಬರೆದ್ರೆ 85 ಫಸ್ಟ್ ಬಂತು, 90 90 100 102 110 110 110 115. ನಾವು 102 1 2 3 4 ಫಿಫ್ತ್ ವ್ಯಾಲ್ಯೂ ಇಸ್ ಮೀಡಿಯನ್ ಅಂತ ಆಯ್ತು. ಸೊ find the middle position, that is 5. Since there are 9 values, median is equal to 102 centimeter. Okay. Next, mode, most frequent value ಅಂದ್ರೆ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ, ಅದನ್ನು ನಾವು ಮೋಡ್ ಅಂತ ಹೇಳ್ತೇವೆ. ಈಗ ಸೇಮ್ ವ್ಯಾಲ್ಯೂಸ್ ಅನ್ನ ತೆಗೆದುಕೊಂಡ್ರೆ ನಾವು ಈ ಟೈಪಲ್ಲಿ ಹೇಳ್ಬಹುದು. ನೋಡ್ರಿ, 3 ಟೈಪಲ್ಲಿ ಹೇಳ್ತೇವೆ. ನೋ ಮೋಡ್, ಎ ಡೇಟಾ ಸೆಟ್ ಹ್ಯಾಸ್ ನೋ ಮೋಡ್ ಇಫ್ ಈಚ್ ವ್ಯಾಲ್ಯೂ ಆಕರ್ಸ್ ಓನ್ಲಿ ಒನ್ಸ್. ಈ ಸೆಟ್ ಅಲ್ಲಿ ರಿಪೀಟ್ ಆದಂತ ಡೇಟಾ ಇಲ್ಲ, ಎಲ್ಲದೂ ಒಂದೊಂದೇ ಯುನೀಕ್ ಆಗಿದೆ. 1 2 3 4 5 ಯಾವುದು ರಿಪೀಟ್ ಆಗಲಿಲ್ಲ, ಎಲ್ಲ ಒಂದೊಂದೇ ಸಲ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಾವೇನಂತೇವೆ? ನೋ ಮೋಡ್ ಅಂತೇವೆ. ಕರೆಕ್ಟಾ? ನೋ ಮೋಡ್. ಡೇಟಾ ಸೆಟ್ ಹ್ಯಾಸ್ ನೋ ಮೋಡ್ ಇಫ್ ಈಚ್ ವ್ಯಾಲ್ಯೂ ಆಕರ್ಸ್ ಓನ್ಲಿ ಒನ್ಸ್. ಸಿಂಗಲ್ ಮೋಡ್, ಒನ್ ವ್ಯಾಲ್ಯೂ ಅಪಿಯರ್ಸ್ ಮೋರ್ ಫ್ರೀಕ್ವೆಂಟ್ಲಿ ದ್ಯಾನ್ ಅದರ್ಸ್. ಒನ್ ವ್ಯಾಲ್ಯೂ ಅಪಿಯರ್ಸ್ ಮೋರ್ ಫ್ರೀಕ್ವೆಂಟ್ಲಿ ದ್ಯಾನ್ ಅದರ್ಸ್. ನೋಡ್ರಿ, ಒಂದು ವ್ಯಾಲ್ಯೂ ರಿಪೀಟೆಡ್ಲಿ ಬರ್ತಾ ಇದೆ, ಆವಾಗ ಅದನ್ನು ನಾವು ಸಿಂಗಲ್ ಮೋಡ್ ಅಂತ ಹೇಳ್ಬಹುದು. ಮೋರ್ ದೆನ್ ಒನ್ ವ್ಯಾಲ್ಯೂ ಹ್ಯಾಸ್ ದ ಸೇಮ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ನೋಡ್ರಿ, ಒಂದೇ ವ್ಯಾಲ್ಯೂ 2 ಸಲ ಬಂತು ಅಂದ್ರೆ ಅದ್ರ ಬಗ್ಗೆ ಏನಾಯ್ತು? 1 2 2 3 4. ಅವಾಗ 2 2 ಅಂತ ಹೇಳೋದು ಒಂದೇ ವ್ಯಾಲ್ಯೂ 2 ಸಲ ಬಂತು, ಅದಕ್ಕಾಗಿ ಅದು ಸಿಂಗಲ್ ಮೋಡ್ ಆಯ್ತು. ಮಲ್ಟಿಪಲ್ ಮೋಡ್, ಮೋರ್ ದೆನ್ ಒನ್ ವ್ಯಾಲ್ಯೂ ಹ್ಯಾಸ್ ದ ಸೇಮ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ನೋಡ್ರಿ, ಈಗ ಇಲ್ಲಿ 85 ಅಪಿಯರ್ಸ್ 1 ಟೈಮ್, 90 ಅಪಿಯರ್ಸ್ 2 ಟೈಮ್, ನೆಕ್ಸ್ಟ್ 110 ಅಪಿಯರ್ಸ್ 3 ಟೈಮ್ಸ್. ಇದು ಏನಾಯ್ತು ಅವಾಗ? ಮಲ್ಟಿಪಲ್ ಮೋಡ್ ಅಂತ ಆಯ್ತು. ಮೋರ್ ದೆನ್ ಒನ್ ವ್ಯಾಲ್ಯೂ ಹ್ಯಾಸ್ ದ ಸೇಮ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಮೋರ್ ದೆನ್ ಒನ್ ವ್ಯಾಲ್ಯೂ ಹ್ಯಾಸ್ ದ ಸೇಮ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಒಂದಕ್ಕಿಂತ ಹೆಚ್ಚಿಗೆ ಫ್ರೀಕ್ವೆನ್ಸಿ ಇದೆ. ಅದಕ್ಕೆ ನಾರ್ಮಲಿ ನಾವೇನಂತೇವೆ? ಹೈಯೆಸ್ಟ್ ಅಂದ್ರೆ 110 ಅಂತ ಹೇಳೋದು 3 ಟೈಮ್ಸ್ ಆಗಿರೋದ್ರಿಂದ ಇದಕ್ಕೆ ನಾವು ಮೋಡ್ ಅಂತ ಹೇಳ್ತೇವೆ. ಮೋಡ್ ಈಸ್ ಈಕ್ವಲ್ ಟು 110 centimeter. Since 110 is repeated 3 times in this set. Mode can be found for numeric as well as non-numeric data, making it versatile for different type of analysis. ನೋಡ್ರಿ, ಅದನ್ನ ನೆನ್ಪಿಟ್ಕೊಳ್ಬೇಕು. ಈಗ ಮೀನ್ ಅಂತ ಹೇಳೋದು ವರ್ಕ್ಸ್ ವಿತ್ ಓನ್ಲಿ ನ್ಯೂಮೆರಿಕ್ ಟೈಪ್ ಆಫ್ ಡೇಟಾ, ಬಟ್ ದ ಮೋಡ್ ವರ್ಕ್ಸ್ ವಿತ್ ನ್ಯೂಮೆರಿಕ್ ಆಸ್ ವೆಲ್ ಆಸ್ ನಾನ್ ನ್ಯೂಮೆರಿಕ್ ಟೈಪ್ ಆಫ್ ಡೇಟಾ. ಅಂದ್ರೆ ಸ್ಟ್ರಿಂಗ್ಸು, ಕ್ಯಾರೆಕ್ಟರ್ ಇದ್ರು, ನೇಮ್ಸ್ ಇದ್ರುವ, ಅಡ್ರೆಸ್ ಇದ್ರುವ, ಅದಕ್ಕೂ ನಾವು ಮೋಡ್ ಅನ್ನ ಯೂಸ್ ಮಾಡಬಹುದು ಅಂತ ಆಯ್ತು. ಆದ್ರೆ ಮೀನ್ ಅನ್ನೋದು ಹಾಗಲ್ಲ. ಮೀನ್ ಅಂತ ಹೇಳೋದು ನ್ಯೂಮೆರಿಕ್ ವ್ಯಾಲ್ಯೂ ಸಂಗಡ ಮಾತ್ರ ವರ್ಕ್ ಆಗ್ತದೆ. ಓಕೆ. ನೆಕ್ಸ್ಟ್, ಮೆಜರ್ಸ್ ಆಫ್ ವೇರಿಯಬಿಲಿಟಿ. ದ ಮೆಜರ್ಸ್ ಆಫ್ ವೇರಿಯಬಿಲಿಟಿ ರೆಫರ್ಸ್ ಟು ದಿ ಸ್ಪ್ರೆಡ್ ಆಫ್ ವೇರಿಯೇಷನ್ ಆಫ್ ವ್ಯಾಲ್ಯೂಸ್ ಅರೌಂಡ್ ದ ಮೀನ್. ಮೀನಿನ ಹತ್ರ ಯಾವ ವ್ಯಾಲ್ಯೂಸ್ ಇದಾವೆ ಅದನ್ನು ನಾರ್ಮಲಿ ಏನಂತ ಹೇಳ್ತೇವೆ? ಮೆಜರ್ಸ್ ಆಫ್ ವೇರಿಯಬಿಲಿಟಿ. ದೇ ಆರ್ ಆಲ್ಸೋ ಕಾಲ್ಡ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ದಟ್ ಇಂಡಿಕೇಟ್ ದ ಡಿಗ್ರಿ ಆಫ್ ಡೈವರ್ಸಿಟಿ ಇನ್ ಎ ಡೇಟಾ ಸೆಟ್. ಅದರಲ್ಲಿ ಹೆಚ್ಚಾಗಿ 3 ಟೈಪಲ್ಲಿ ಹೇಳ್ತೇವೆ. 2 ನಾವು ಕಾಮನ್ ಆಗಿ ಯೂಸ್ ಮಾಡ್ತೇವೆ, ರೇಂಜ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತೇವೆ.
ರೇಂಜ್, ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ, ದಟ್ ಈಸ್ ಕಾಲ್ಡ್ ರೇಂಜ್. ಹಾಗೆಯೇ ಸ್ಟ್ಯಾಂಡರ್ಡ್ ಡಿವಿಷನ್ ಮೆಜರ್ ಸ್ಪ್ರೆಡ್ ಕನ್ಸಿಡರಿಂಗ್ ಆಲ್ ಡೇಟಾ ವ್ಯಾಲ್ಯೂಸ್. ನೋಡ್ರಿ, 10 ವ್ಯಾಲ್ಯೂ ಇದೆ ಅಂದರೆ 10 ವ್ಯಾಲ್ಯೂಸ್ ಇಂದು ಮೆಜರ್ಸ್ ಅನ್ನು ನಾವು ತೆಗೆದುಕೊಂಡು ಯಾವ ಟೈಪಲ್ಲಿ ಯಾವ ವ್ಯಾಲ್ಯೂ ಸ್ಪ್ರೆಡ್ ಆಗಿದೆ, ಯಾವ ವ್ಯಾಲ್ಯೂ ಹೆಚ್ಚಾಗಿ ರಿಪೀಟ್ ಆಗ್ತಾ ಇದೆ ಅಥವಾ ಅದನ್ನು ಸ್ಪ್ರೆಡ್ ಆಗಿದೆ ಅದ್ರ ಎವರೇಜ್ ಹತ್ರ ಮೀನ್ ಹತ್ರ ಅಂತೇಳಿ ನೋಡೋದಿದ್ರೆ ಅದನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತೇವೆ. ಮಿನಿಮಮ್ ವ್ಯಾಲ್ಯೂ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ ಸೆಟ್ಟಿನ ತೆಗೆದುಕೊಂಡು ಡಿಫರೆನ್ಸ್ ಕಂಡು ಹಿಡಿದ್ರೆ ಅದಕ್ಕೆ ರೇಂಜ್ ಅಂತ ಹೇಳ್ತಾರೆ. ಹಾಗೆ ಪರ್ಪಸ್ ಇಂಡಿಕೇಟ್ಸ್ ಡಿಫರೆನ್ಸ್ ಅಂಡ್ ಡೈವರ್ಸಿಟಿ ವಿತ್ ಇನ್ ದ ಗ್ರೂಪ್. ದೀಸ್ ಮೆಜರ್ಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ how spread out or clustered the data values are, providing insights into data consistency and variation. Range, measuring data spread ಅಂತ ಹೇಳ್ತೇವೆ. ವಾಟ್ ಈಸ್ ರೇಂಜ್? ರೇಂಜ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಡೇಟಾ. ಅಂದರೆ ಡೇಟಾ ಸೆಟ್ ಇದ್ದಾಗ ಅದರಲ್ಲಿರುವಂಥ ಮಿನಿಮಮ್ ವ್ಯಾಲ್ಯೂ, ಅದರಲ್ಲಿರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅದು ಎರಡನ್ನ ಮೈನಸ್ ಮಾಡಿದ್ರೆ ಅದನ್ನು ನಾವೇನಂತೇವೆ ರೇಂಜ್ ಅಂತ ಹೇಳ್ತೇವೆ. It is a measure of dispersion that tells about the coverage of spread of data values. Formula: range is equal to maximum value minus minimum value. That is, range is equal to m minus s. Range can be calculated only for numerical data. ನೋಡ್ರಿ, ನೆನ್ಪಿಟ್ಕೊಳ್ಬೇಕು ನಾವು ಇದನ್ನು. ರೇಂಜು ನೋಡ್ರಿ, ಮೀನು ಅದೆಲ್ಲ. ಮೋಡ್ ಆದ್ರೆ ಏನಾಯ್ತು, ಕ್ಯಾರೆಕ್ಟರ್ ಡೇಟಾಕ್ಕೂ ವರ್ಕ್ ಆಗ್ಬೋದು, ಇದಕ್ಕೂ ವರ್ಕ್ ಆಗ್ಬೋದು ಅಂತ ಹೇಳಿದ್ದಿದೆ ಮೋಡನ್ನು. ಓಕೆ, ನ್ಯೂಮೆರಿಕ್ ವ್ಯಾಲ್ಯೂಗೂ ವರ್ಕ್ ಆಗ್ತದೆ, ನಾನ್ ನ್ಯೂಮೆರಿಕ್ಕಿಗೂ ವರ್ಕ್ ಆಗ್ಬೋದು ಮೋಡ್ ಅಂತ ಹೇಳೋದು. ಓಕೆ, ರೇಂಜು ಓನ್ಲಿ ಫಾರ್ ದ ನ್ಯೂಮೆರಿಕ್ ಡೇಟಾ, ಯಾಕೆಂದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇಟ್ ವರ್ಕ್ಸ್ ವಿತ್ ದಿ ನ್ಯೂಮೆರಿಕ್ ಡೇಟಾ ಅಂತ ಹೇಳ್ತೇವೆ. Limitation: as range is calculated based on two extreme values, any outlier in the data badly influences the result. Range is calculated on two extreme values, minimum maximum value calculate ಮಾಡೋದ್ರಿಂದ, ಮಧ್ಯದ ವ್ಯಾಲ್ಯೂ ಯಾವುದು ಹಿಡಿಯೋದೇ ಇರೋದ್ರಿಂದ ರೇಂಜ್ ಅಂತ ಹೇಳೋದು ಅಷ್ಟು ಪರ್ಫೆಕ್ಟ್ ಆಗಿ ಡೇಟಾ ಸ್ಪ್ರೆಡ್ ಅನ್ನು ಇಂಡಿಕೇಟ್ ಮಾಡೋದಿಲ್ಲ ಅಂತ ಹೇಳ್ತೇವೆ. ಕರೆಕ್ಟಾ? ಎಕ್ಸಾಂಪಲ್, ಹೈಟ್ ಡೇಟಾ 90, 102, 110, 115, 85, 90, 100, 110, 110. ಸೊ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಅಂತ ಆಯಿತು? 115. ಮಿನಿಮಮ್ ಹೈಟ್ 85. ಅಂದರೆ ರೇಂಜ್ ಏನಾಯಿತು? 30 ಅಂತ ಆಯಿತು. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ರೆಫರ್ಸ್ ಟು ಡಿಫರೆನ್ಸಸ್ ವಿತ್ ಇನ್ ದ ಗ್ರೂಪ್ ಆರ್ ಸೆಟ್ ಆಫ್ ಡೇಟಾ. ಲೈಕ್ ರೇಂಜ್, ಇಟ್ ಮೆಜರ್ಸ್ ದಿ ಸ್ಪ್ರೆಡ್ ಆಫ್ ಡೇಟಾ. ಒಂದು ಡೇಟಾ ಯಾವ ರೀತಿಯಲ್ಲಿ ಇದರಲ್ಲಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ಹವೆವರ್, ಅನ್ಲೈಕ್ ರೇಂಜ್ ವಿಚ್ ಓನ್ಲಿ ಯೂಸಸ್ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂ, ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕನ್ಸಿಡರ್ಸ್ ಆಲ್ ದ ಗಿವನ್ ಡೇಟಾ. ಎಲ್ಲ ಡೇಟಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತದೆ. ವಾಟ್ ಇಟ್ ಮೆಜರ್ಸ್? ದ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದಿ ಎವರೇಜ್ ಆಫ್ ಸ್ಕ್ವೇರ್ ಡಿಫರೆನ್ಸಸ್ ಆಫ್ ಈಚ್ ವ್ಯಾಲ್ಯೂ ಫ್ರಮ್ ದ ಮೀನ್. ನೋಡ್ರಿ, ದ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದ ಎವರೇಜ್ ಆಫ್ ಸ್ಕ್ವೇರ್ ಡಿಫರೆನ್ಸಸ್ ಆಫ್ ಈಚ್ ವ್ಯಾಲ್ಯೂ ಫ್ರಮ್ ದ ಮೀನ್. ಇದನ್ನು ನಾವು ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಸ್ಟ್ಯಾಂಡರ್ಡ್ ಡಿವಿಷನ್ ಮಾಡಬಹುದು. ದ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದ ಎವರೇಜ್ ಆಫ್ ಸ್ಕ್ವೇರ್ಡ್ ಡಿಫರೆನ್ಸಸ್ ಅಂದರೆ ಮೀನಿಗೆ ಮತ್ತೆ ಕೊಟ್ಟಂತ ವ್ಯಾಲ್ಯೂಗೆ ಡಿಫರೆನ್ಸ್, ಅದರ ಸ್ಕ್ವೇರ್ ಮಾಡಿ ಅದರ ಸ್ಕ್ವೇರ್ ರೂಟ್ ತೆಗೆದ್ರೆ ಅದನ್ನು ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೇವೆ. ನೋಡುವ ನಾವು. ಡೇಟಾ ಆರ್ ಲೆಸ್ ಸ್ಪ್ರೆಡ್, more consistent and closer to mean, smaller value. Larger value data are more spread, less consistent and farther, that means far from mean ಅಂತ ಅರ್ಥ. ಡೇಟಾ ಆರ್ ಲೆಸ್ ಸ್ಪ್ರೆಡ್, ಸ್ಮಾಲರ್ ವ್ಯಾಲ್ಯೂ ಬಂದರೆ, ಲಾರ್ಜರ್ ವ್ಯಾಲ್ಯೂ ಬಂದರೆ ಡೇಟಾ ಆರ್ ಮೋರ್ ಸ್ಪ್ರೆಡ್ ಅಂತ ಹೇಳೋದನ್ನು ನಾವು ಇಂಡಿಕೇಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಗಿವನ್ n values x1, x2, x3, so on xn and their mean x bar, ಎಕ್ಸ್ ನ ಮೇಲ್ಗಡೆ ಈ ಟೈಪ್ ಕೊಟ್ಟಿದ್ದಿದೆ, ಎಕ್ಸ್ ಬಾರ್ ಅಂತ ಹೇಳ್ಬಹುದು. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್, ದಟ್ ಇಸ್ ಸಿಗ್ಮಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಕ್ಸ್ ಆಫ್ ಐ ಅಂತ ಹೇಳಿದ್ರೆ, ಸಮೇಷನ್ ಆಫ್ ಎಕ್ಸ್ ಆಫ್ ಐ ಅಂದ್ರೆ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್, ಅಂದ್ರೆ ಒನ್ ಬೈ ಒನ್ ನಾವು ವ್ಯಾಲ್ಯೂಸ್ ಅನ್ನು ತೆಗೆದುಕೊಳ್ತೇವೆ. ಎಕ್ಸ್ ಆಫ್ ಐ ಅಂದ್ರೆ ಒಂದೊಂದೇ ವ್ಯಾಲ್ಯೂ, ಕೊಟ್ಟಂತ ವ್ಯಾಲ್ಯೂ ಎಕ್ಸ್ ಆಫ್ 1 ಮೈನಸ್ ಮೀನ್, ಅದರ ಸ್ಕ್ವೇರು ಡಿವೈಡೆಡ್ ಬೈ n. ಓಕೆ, ಇವನ್ ಮಾಡಿಕೊಂಡು ಆಮೇಲೆ ಸಿಗ್ಮಾ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತೇವೆ. ಕ್ಯಾಲ್ಕುಲೇಟಿಂಗ್ ಸ್ಟ್ಯಾಂಡರ್ಡ್ ಡಿವಿಷನ್ ಎಕ್ಸಾಂಪಲ್ ನೋಡ್ರಿ.
ಸೇಮ್ ಡೇಟಾ ತೆಗೆದುಕೊಳ್ಳುವ 90, 102, 110, 115, 85, 90, 100, 110, 110. n equal to 9, mean is equal to 101.33. ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದಿದೆ, ಅದನ್ನೇ ತೆಗೆದುಕೊಂಡಿದ್ದಿದೆ. ಓಕೆ, ಬುಕ್ಕಲ್ಲೂ ಇದನ್ನೇ ತೆಗೆದುಕೊಂಡಿದ್ದಾರೆ, ನಾನು ಅದಕ್ಕಾಗಿ ಅದನ್ನೇ ತೆಗೆದುಕೊಂಡಿದ್ದೇನೆ, ಕನ್ಫ್ಯೂಸ್ ಮಾಡೋದು ಬೇಡ ಅಂತ. ಹೈಟ್ ಎಕ್ಸ್ ಅಂತ ತೆಗೆದುಕೊಂಡ್ವಿ ಹೈಟನ್ನು, ಕರೆಕ್ಟಾ? ದಿಸ್ ಇಸ್ ಎಕ್ಸ್. ದೆನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ 90 minus 101.33, that is minus 11.33. 102 minus 101.33, 0.67. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಅಂದರೆ ಈಚ್ ವ್ಯಾಲ್ಯೂ ಮೈನಸ್ ಮೀನ್ ವ್ಯಾಲ್ಯೂ. ಓಕೆ, ಅದರ ಸ್ಕ್ವೇರು ಅಂದರೆ ಮೈನಸ್ 11.33ಯ ಸ್ಕ್ವೇರು ಎಷ್ಟಾಗ್ತದೆ? 128.37. 0.67 ಸ್ಕ್ವೇರ್ 0.45. ಓಕೆ, ಅವಾಗಿದು ಬಿಲೋ ಮೀನ್ ಅಂತ ಆಯಿತು, ಇದು ನಿಯರ್ ಮೀನ್ ಅಂತ ಆಯಿತು 0.45. 8.67, 75.17. 13.67, 186.87. ಈ ಟೈಪಲ್ಲಿ ಮಾಡ್ತಾ ಹೋಗಿದ್ದಿದೆ. ಸೊ ಸಮ್ ಆಫ್ ಸ್ಕ್ವೇರ್ ಡಿಫರೆನ್ಸಸ್ ನೋಡ್ರಿ, ಇದೆಷ್ಟು ಗೊತ್ತಾಗಿದೆ ಅಂದರೆ ನಮ್ಗೀಗ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅಂದರೆ ಇದನ್ನ ಟೋಟಲು 938 ಅಂತ ಆಯಿತು. 938 ಡಿವೈಡ್ ಬೈ ಎನ್, 938 ಡಿವೈಡೆಡ್ ಬೈ ಎನ್ ಇಸ್ 104.22. ಆವಾಗ ಸ್ಟ್ಯಾಂಡರ್ಡ್ ಡಿವಿಷನ್ ಏನಾಯಿತು? ಸ್ಕ್ವೇರ್ ರೂಟ್ ತೆಗೆದ್ರೆ ಸ್ಕ್ವೇರ್ ರೂಟ್ ಆಫ್ 104.22 ಈಸ್ 10.21 ಅಂತ ಆಯಿತು. ಇದು ರಿಸಲ್ಟ್. ದ ಸ್ಟ್ಯಾಂಡರ್ಡ್ ಡಿವಿಷನ್ ಈಸ್ 10.21 centimeter, indicates moderate spread in student heights around the mean of 101.33. This tells us that most students' heights fall within about 10 centimeter of the average height. ಓಕೆ, ಅಂದರೆ ಹತ್ರ 10 ಸೆಂಟಿಮೀಟರ್ ರೇಂಜಲ್ಲಿ ಎಲ್ಲ ಸ್ಟೂಡೆಂಟ್ಸಿನ ಹೈಟ್ ಇದೆ ಅಂತ ಹೇಳೋದನ್ನು ಇಂಡಿಕೇಟ್ ಮಾಡೋದನ್ನ ಆಯಿತು ಅಂತ ಆಯಿತು. ಸ್ಟ್ಯಾಂಡರ್ಡ್ ಡಿವಿಷನ್ ಅದಕ್ಕಾಗಿ ಹೆಲ್ಪ್ ಆಗ್ತದೆ. ಅಂದರೆ ಒಂದು ಡೇಟಾ ಯಾವ ಟೈಪಲ್ಲಿ ಸ್ಪ್ರೆಡ್ ಆಗಿದೆ ಸೆಟ್ ಆಫ್ ಡೇಟಾದಲ್ಲಿ ಅದನ್ನು ನೋಡಲಿಕ್ಕೆ ನಾವು ಸ್ಟ್ಯಾಂಡರ್ಡ್ ಡಿವಿಷನ್ ಅನ್ನು ಯೂಸ್ ಮಾಡ್ತೇವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. In the next class, we will go for 8th chapter. ಅದನ್ನು ಡೇಟಾಬೇಸ್ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ನಿಮಗೆ ಕರೆಕ್ಟ್ ಐಡಿಯಾ ಕೊಟ್ಟಿದ್ದಿದೆ. ನೋಡ್ತೇವೆ 7th ಚಾಪ್ಟರ್ ಅಲ್ಲಿ ಡೇಟಾ ಅಂದ್ರೆ ಏನು ಅಂತ ನೋಡಿದ್ವಿ. 8th ಚಾಪ್ಟರ್ ಅಲ್ಲಿ ಡೇಟಾಬೇಸ್ ಅಂತ ಹೇಳಿದ್ರೆ ಏನು, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಅದನ್ನು ಮೇಂಟೈನ್ ಮಾಡೋದು ಅದೆಲ್ಲ ಹೇಳಿದ್ದಿದೆ. ಆಮೇಲೆ 9th ಚಾಪ್ಟರ್ ಅಲ್ಲಿ SQL ಬರ್ತದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.